ಅಟೆಂಡ್ ಮಾಡಿ. ತುಂಬಾ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇಲ್ಲಿಂದ ನಿಮ್ಗೆ ಸಿಗುತ್ತೆ. ಸೊ ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್ ಟು ಮೆಟಾಫೋರ್ಸ್ ಲೈಫ್ ಚೇಂಜಿಂಗ್ ಬಿಸ್ನೆಸ್ ಅಪಾರ್ಚುನಿಟಿ. ಸೊ ಫ್ರೆಂಡ್ಸ್, ಇವತ್ತೊಂದಿನ ನಮ್ಮೆಲ್ರಿಗೂ ಕೂಡ ಡ್ರೀಮ್ಸ್ ಇದೆ. ಸೊ ಡ್ರೀಮ್ಸ್ ಇರೋ ಸಲುವಾಗಿ ನಾವ್ ಇವತ್ತೊಂದಿನ ಈ ಒಂದು ಝೂಮ್ ಮೀಟಿಂಗ್ ನ ಅಟೆಂಡ್ ಮಾಡ್ತಾ ಇದೀವಿ. ಸೊ ನಮ್ಗೆಲ್ರೂ ಕೂಡ ಒಂದು ವಿದೇಶ ಪ್ರಯಾಣ ಮಾಡೋದಾಗಿರ್ಬೋದು, ಒಂದ್ ಒಳ್ಳೆ ಫ್ಯಾಮಿಲಿ ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು, ಒಂದ್ ಒಳ್ಳೆ ಮನೆ ಕಟ್ಸೋದು, ಒಂದ್ ಒಳ್ಳೆ ಕಾರ್ ತಗೊಳ್ಳೋದು, ಒಂದ್ ಒಳ್ಳೆ ಹೈಯರ್ ಎಜುಕೇಶನ್ ಕೊಡ್ಸೋದಾಗಿರ್ಬೋದು, ಒಂದ್ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಆಗಿರ್ಬೋದು, ಏನೇ ಪ್ರತಿ ಒಂದು ಕೂಡ ಏನೇ ಒಂದು ಡ್ರೀಮ್ ಇರ್ಬೋದು. ಸೊ ಆ ಡ್ರೀಮ್ ಗೋಸ್ಕರ ನಾವು ಪ್ರತಿದಿನ ಓಡ್ತಾನೆ ಇದೀವಿ. ಸೊ ಡ್ರೀಮ್ ಗೋಸ್ಕರ ಪ್ರತಿ ಒಂದು ಅವಕಾಶನ ನಾವು ಹುಡುಕಾಡ್ತಾನೆ ಇದೀವಿ. ಸೊ ಇವತ್ತೊಂದು ನಿಮ್ಮ ಹತ್ರ ಒಂದು ಡ್ರೀಮ್ ಇತ್ತಂತ ಹೇಳ್ತಾರೆ 100% ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನೀವು ಒಂದು ದೊಡ್ಡ ಮಟ್ಟಿಗೆ ಇನ್ಕಮ್ ನ ತಗೊಳ್ಬಹುದು. ಸೊ ಫ್ರೆಂಡ್ಸ್, ಜಸ್ಟ್ ನಾವು ಒಂದು ಸರ್ವೆ ಪ್ರಕಾರ ಒಂದು ಆವರೇಜ್ ಮಂತ್ಲಿ ಇನ್ಕಮ್ ಎಷ್ಟಿರ್ಬೇಕು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ? ನೋಡಿ ಫ್ರೆಂಡ್ಸ್, ಇವತ್ತೊಂದಿನ 1960ರಲ್ಲಿ ಸೊ ಯಾವ ವ್ಯಕ್ತಿ ಒಂದು 10,000 ರೂಪಾಯಿ, ಸಾರಿ 10 ರೂಪಾಯಿ ಇನ್ಕಮ್ ಅನ್ನ ಗಳಿಸ್ತಿದ್ರಲ್ಲ, ಆ ವ್ಯಕ್ತಿ ಆ ಟೈಮಲ್ಲಿ ಆರಾಮಾಗಿ ಅವ್ರ ಜೀವನ ಮಾಡ್ಬೋದಿತ್ತು. ಅದೇ ರೀತಿ 1940ರಲ್ಲಿ 10 ರೂಪಾಯಿ ಆಯ್ತು, 1960ರಲ್ಲಿ 100 ರೂಪಾಯಿ, 80ರಲ್ಲಿ 1,000 ರೂಪಾಯಿ, 2000 ಇಸ್ವಿಲಿ 10,000 ರೂಪಾಯಿ, 2020ರಲ್ಲಿ 1,00,000 ರೂಪಾಯಿ, 2040ರಲ್ಲಿ 10 ಲಕ್ಷ ರೂಪಾಯಿ ಗಳಿಸ್ಬೇಕಾಗುತ್ತೆ. ಇವಾಗ 2023 ಕಂಪ್ಲೀಟ್ ಆಯ್ತು, 24 ರನ್ನಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇವಾಗ ನಿಮ್ಮ ಇನ್ಕಮ್ ಅಟ್ ಲೀಸ್ಟ್ 1 ಲಕ್ಷ ರೂಪಾಯಿ ಆದ್ರೆ ಸೊ ನೀವು ಆರಾಮಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಬೋದು ಫ್ರೆಂಡ್ಸ್. ಒಂದು ವೇಳೆ ನಿಮ್ ಇನ್ಕಮ್ ಇವಾಗಿನ ಪ್ರೆಸೆಂಟ್ ಇವತ್ತು 10,000 20,000 ಇದ್ರೆ ನಾವ್ ಎಷ್ಟು ಹಿಂದಕ್ ಇದೀವಿ ಅಂದ್ರೆ ಫ್ರೆಂಡ್ಸ್, ಮಿನಿಮಮ್ 20 ವರ್ಷ ಹಿಂದ್ಗಡೆ ಇದೀವಿ ನಾವು. ಅಂದ್ರೆ 20 ಇಯರ್ಸ್ ನಾವು ಹಿಂದ್ಗಡೆನೆ ಇದೀವಿ ಫ್ರೆಂಡ್ಸ್. ಸೊ ಹಾಗಾದ್ರೆ ನಾವು ಮುಂದೆ ಬರ್ಬೇಕಂದ್ರೆ ಸೊ 20 ಇಯರ್ ನಾವು ಹಿಂದೆ ಕೆಲಸ ಮಾಡ್ತಾ ಇದೀವಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಇವಾಗ ಪ್ರೆಸೆಂಟ್ 2024ರಲ್ಲಿ ನಾವ್ ಇದೀವಿ ಅಂದ್ರೆ ನಮ್ ಇನ್ಕಮ್ ಅಟ್ ಲೀಸ್ಟ್ 1 ಲಕ್ಷ ರೂಪಾಯಿ ಮೇಲ್ ಆಗ್ಬೇಕು. ಸೊ 1 ಲಕ್ಷ ರೂಪಾಯಿ ಮೇಲ್ ಆಗ್ಬೇಕಂದ್ರೆ ಇವತ್ತು ನಾನು ಯಾವ್ದಾದ್ರು ಒಂದು MNC ಕಂಪ್ನಿಯಲ್ಲಿ ಹೋಗಿ ಒಂದು 10th PUC ಡಿಗ್ರಿ ಡಿಪ್ಲೊಮಾ ಮೇಲೆ ಹೋಗಿ ಕೆಲಸ ಮಾಡಿದ್ರೆ, ನಾನು ಡಿಪ್ಲೊಮಾ ಕೂಡ ನೀವು ಡಿಗ್ರಿ ಡಿಪ್ಲೊಮಾ ಮೇಲೆ ಕೂಡ ಕೆಲಸ ಮಾಡಿದ್ರು ನಮ್ಗೆ ರಿಟೈರ್ಮೆಂಟ್ ಆಗೋ ತನಕ 1 ಲಕ್ಷ ರೂಪಾಯಿ ಇನ್ಕಮ್ ಆಗಲ್ಲ. ಸೊ ಇವತ್ತೊಂದಿನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇವತ್ತು ಬರಂತ ಜನರೇಷನ್ ಅಲ್ಲಿ ನಾವು 1 ಲಕ್ಷ ರೂಪಾಯಿ ಇನ್ಕಮ್ ನ ಗಳಿಸ್ಬೇಕಪ್ಪ ಅಂತಂದ್ರೆ ಈ ಮಾಡಂತ ಕೆಲಸ ಮಾಡ್ತಾ ಹೋದ್ರೆ ತುಂಬಾ ಕಷ್ಟ ಇದೆ. ಸೊ ಹಾಗಾದ್ರೆ ನಾವು ಪರ್ ಮಂತ್ 1 ಲಕ್ಷ 2 ಲಕ್ಷ ಇನ್ಕಮ್ ನ ಗಳಿಸ್ಬೇಕಪ್ಪ ಅಂತಂದ್ರೆ ನಾವ್ ಒಂದು ಬಿಸ್ನೆಸ್ ನ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪ ಹೊರಗಡೆ ಯಾವ್ಯಾವ ರೀತಿಯಿಂದ ಜನ ದುಡ್ಡು ಮಾಡ್ತಾ ಇದಾರೆ ಅದನ್ನ ನಾನು ನಿಮ್ಗೆ ತೋರಿಸ್ಕೊಡಂತ ಪ್ರಯತ್ನ ಮಾಡ್ತೀನಿ ನೋಡಿ. ಹೊರಗಡೆ ನೋಡಿ ಫ್ರೆಂಡ್ಸ್, ಕೆಲವೊಬ್ರು ಜಾಬ್ ಮಾಡಿ ದುಡ್ಡು ಮಾಡ್ತಾ ಇದಾರೆ ಎಂಪ್ಲಾಯ್ ಆಗಿ, ಕೆಲವೊಬ್ರು ಸೆಲ್ಫ್ ಎಂಪ್ಲಾಯ್ ಆಗಿ ದುಡ್ಡು ಮಾಡ್ತಾ ಇದಾರೆ, ಕೆಲವೊಬ್ರು ಬಿಸ್ನೆಸ್ ಓನರ್ ಗಳು ಇದಾರೆ, ಕೆಲವೊಬ್ರು ಇನ್ವೆಸ್ಟರ್ ಇದಾರೆ. ಸೊ ಹಾಗಾದ್ರೆ ಇಲ್ಲಿ ಎಂಪ್ಲಾಯ್ ಯಾವ ರೀತಿ ಕೆಲಸ ಮಾಡ್ತಾರೆ ನೋಡಿ. ಎಂಪ್ಲಾಯ್ ಅನ್ನೋ ಪರ್ಸನ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ಪರ್ಸನ್ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಆಗಿ ಎಫರ್ಟ್ ಹಾಕ್ತಾರೆ. ಸೊ 8 ಅವರ್ 10 ಅವರ್ ಇಂಡಿವಿಜುವಲ್ ಆಗಿ ಎಫರ್ಟ್ ಹಾಕ್ತಾರೆ. ಸೊ ಅವ್ರಿಗೆ ಲಿಮಿಟೆಡ್ ಇನ್ಕಮ್ ಇರುತ್ತೆ, ಪ್ಲಸ್ ಆಕ್ಟಿವ್ ಇನ್ಕಮ್ ಇರುತ್ತೆ. ಅಂದ್ರೆ ಇಷ್ಟು ಅವರ್ ಕೆಲಸ ಮಾಡ್ಬೇಕು, 8 ಅವರ್ ಅಥವಾ 10 ಅವರ್ ಕೆಲಸ ಮಾಡ್ಬೇಕು. ಸೊ 8,000 10,000 20,000 30,000 ಲಿಮಿಟೆಡ್ ಇನ್ಕಮ್ ಇರುತ್ತೆ. ಸೊ ಬಿಸ್ನೆಸ್ ಓನರ್ ಏನ್ ಮಾಡ್ತಾರೆ ಅಂದ್ರೆ ಅವರು ಯಾವುದೇ ಕಾರಣಕ್ಕೂ ಇಂಡಿವಿಜುವಲ್ ವರ್ಕ್ ಮಾಡಲ್ಲ, ಅವ್ರೊಂದು ಟೀಮ್ ವರ್ಕ್ ಮಾಡ್ತಾರೆ. ಅವ್ರ ಇನ್ಕಮ್ ಒಂದು ಅನ್ಲಿಮಿಟೆಡ್ ಇನ್ಕಮ್ ಇರುತ್ತೆ. ಸೊ ಅವ್ರದ್ದು ಇನ್ಕಮ್ ಪ್ಯಾಸಿವ್ ಇನ್ಕಮ್ ಇರುತ್ತೆ, ಯಾವುದೇ ಕಾರಣಕ್ಕೂ ಆಕ್ಟಿವ್ ಇನ್ಕಮ್ ಇರಲ್ಲ ಅವ್ರದ್ದು. ಅವ್ರು ಬಂದ್ರು ಇನ್ಕಮ್ ಬರ್ತಾ ಇರುತ್ತೆ, ಅವ್ರು ಬರ್ದೇ ಇದ್ರು ಕೂಡ ಇನ್ಕಮ್ ಬರುತ್ತೆ, ಅವ್ರ ಮನೇಲಿ ಇದ್ರು ಕೂಡ ಅವ್ರದ್ದು ಇನ್ಕಮ್ ಬರ್ತಾ ಇರುತ್ತೆ. ಯಾಕಪ್ಪ ಅಂತಂದ್ರೆ ಅವ್ರು ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಮತ್ತೆ ಅದು ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಫ್ರೆಂಡ್ಸ್, ಇವತ್ತೊಂದಿನ ಇಡೀ ಪ್ರಪಂಚದಲ್ಲಿ ಎಷ್ಟು ದುಡ್ಡು ಇದೆಯಲ್ಲ, 95% ಜನರ ಹತ್ರ ಎಷ್ಟು ದುಡ್ಡಿದೆ ಅಷ್ಟು ದುಡ್ಡು ಓನ್ಲಿ 5% ಜನರ ಹತ್ರ ಇದೆ. ಸೊ ಇಲ್ಲಿರ್ತಕ್ಕಂತ ಈ ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ಹತ್ರ 95% ದುಡ್ಡು ಏನಿದೆ ಅಲ್ಲ, ಇಷ್ಟು ದುಡ್ಡು ಇವ್ರ ಹತ್ರ ಎಷ್ಟಿದೆ ದುಡ್ಡು, ಅಷ್ಟು ದುಡ್ಡು ಈ ಓನ್ಲಿ 5% ಜನರ ಹತ್ರ ಇದೆ. ಯಾಕಪ್ಪ ಅಂತಂದ್ರೆ ಇವ್ರು ಏನ್ ಮಾಡ್ತಾರಂದ್ರೆ ಒಂದು ಟೀಮ್ ವರ್ಕ್ ಮಾಡ್ತಾರೆ. ಸೊ ಟೀಮ್ ವರ್ಕ್ ಇಂದ ಒಂದು ದುಡ್ಡು ಮಾಡ್ತಾರೆ. ಅವ್ರು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ದುಡ್ಡು ಬರ್ತಾ ಇರುತ್ತೆ. ಯಾವ ವ್ಯಕ್ತಿ ಟೀಮ್ ವರ್ಕ್ ಇಂದ ಕೆಲಸ ಮಾಡ್ತಾನೆ, ಯಾವ ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅವ್ರಿಗೆ ಕೆಲಸ ಮಾಡಿದ್ರು ದುಡ್ಡು ಇರುತ್ತೆ, ಕೆಲಸ ಮಾಡದಿದ್ರು ಕೂಡ ದುಡ್ಡು ಇರುತ್ತೆ. ಸೊ ನಿಮ್ ಊರಲ್ಲಿ ಯಾರೇ ಒಬ್ರು ರಿಚೆಸ್ಟ್ ಪರ್ಸನ್ ಇದ್ರಂದ್ರೆ ಅವ್ರು ನೋಡಿ, ಅವ್ರು ಇಂಡಿವಿಜುವಲ್ ಆಗಿ ಅವ್ರು ವರ್ಕ್ ಮಾಡಲ್ಲ, ಅವ್ರ ಕೆಳಗಡೆ 10 ಜನ 20 ಜನ 30 ಜನ 40 ಜನ ಟೀಮ್ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಆ ವ್ಯಕ್ತಿ ರಿಚ್ ಇರ್ತಾನೆ ಫ್ರೆಂಡ್ಸ್. ಸೊ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸ್ವಲ್ಪ ನಾನು ಹೇಳೋ ಲ್ಯಾಂಗ್ವೇಜ್ ನೀವು ಅರ್ಥ ಮಾಡ್ಕೊಂತ ಪ್ರಯತ್ನ ಮಾಡಿ ಫ್ರೆಂಡ್ಸ್. ನಿಮ್ಮೂರಲ್ಲಿ ಯಾರಾದ್ರೂ ಒಬ್ರು ಶ್ರೀಮಂತರು ಇದಾರಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಇಂಡಿವಿಜುವಲ್ ಆಗಿ ಹೊಲಕ್ ಹೋಗಿ ಯಾವ್ದೇ ಜಾಬ್ ಮಾಡಿ ದುಡ್ಡು ಮಾಡಲ್ಲ ಫ್ರೆಂಡ್ಸ್, ಅವ್ರೊಂದು ಬಿಸ್ನೆಸ್ಸೇ ಮಾಡ್ತಿರ್ತಾರೆ. ನಾನು ಇದನ್ನ ಗ್ಯಾರಂಟಿ ನಿಮ್ಗೆ ಬರ್ದ್ ಕೊಡ್ತೀನಿ. ನಿಮ್ಮೂರಲ್ಲಿ ಒಬ್ರು ಯಾರಾದ್ರೂ ಆಗಾರ ಶ್ರೀಮಂತರು ಇದ್ರೆ ಅವ್ರು ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ, ಅವ್ರ ಮನೇಲಿ 10-20 ಜನ ಕೆಲಸ ಮಾಡ್ತಿದ್ದಾರೆ. ರೈಟಾ? ಒಪ್ಕೊಳ್ತೀರಾ ಈ ಮಾತಿಗೆ? ಯಾಕಂದ್ರೆ ಪ್ರಪಂಚದಲ್ಲಿ ಯಾರೇ ಶ್ರೀಮಂತರು ಇದಾರೆ ಅಂದ್ರೆ ಅವ್ರು ಒಂದು ಟೀಮ್ ವರ್ಕ್ ಕೆಲಸ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಾಗಿರ್ಬೋದು, ಇವತ್ತೊಂದಿನ ನಾವು ಒಂದು ರಿಚೆಸ್ಟ್ ಪರ್ಸನ್ ಆಗ್ಬೇಕಂದ್ರೆ ಒಂದು ಟೀಮ್ ವರ್ಕ್ ಇಂದ ಕೆಲಸ ಮಾಡ್ಬೇಕಾಗುತ್ತೆ. ಸೊ ಈ 95% ಕಡೆಯಿಂದ 5% ಕಡೆ ಬರಕ್ ನೀವು ರೆಡಿ ಇದ್ರೆ ಸೊ ನೀವೊಂದು ಡಿಸೈಡ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಇಂಡಿವಿಜುವಲ್ ಆಗಿ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರೆ ಆಗಲ್ಲ. ಸೊ ನಾವೊಂದು ಟೀಮ್ ವರ್ಕ್ ಮಾಡಿದ್ರೆ ಮಾತ್ರ ಈ 95% ಕಡೆಯಿಂದ 5% ಕಡೆ ಬರಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ಸೊ ಹಾಗಾದ್ರೆ
ಇವತ್ತೊಂದಿನ ಟೀಮ್ ವರ್ಕ್ ಇಂದ ಕೆಲಸ ಮಾಡ್ಬೇಕು. ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ನಿಮ್ ಹತ್ರ ನಾಲೆಜ್ ಇರ್ಬೇಕಾಗುತ್ತೆ, ಸೊ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗುತ್ತೆ, ರಿಸ್ಕ್ ತಗೊಳ್ಳಂತ ಎಬಿಲಿಟಿ ನಿಮ್ ಹತ್ರ ಇರ್ಬೇಕಾಗುತ್ತೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಇದ್ರಿ, ನಿಮ್ ಹತ್ರ ನಾಲೆಡ್ಜ್ ಇತ್ತಂದ್ರೆ ನೀವು 100% ಈ ಬಿಸ್ನೆಸ್ ಅನ್ನ ನೀವು ಮಾಡ್ಬೋದು. ಸೊ ಇಲ್ಲಿ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಬೆಳೆಯುತ್ತೆ. ಸೊ ಇಲ್ಲಿ ನಿಮ್ಗೆ ಅಂತ ದೊಡ್ಡ ರಿಸ್ಕ್ ತಗೋಂತ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಒಂದ್ 5, 10, 20 ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಕ್ ನೀವು ರೆಡಿ ಆಗಿದ್ರೆ 100% ಈ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಒಂದ್ ದೊಡ್ಡ ಮಟ್ಟಿಗೆ ಇನ್ಕಮ್ ಅನ್ನ ಅರ್ನ್ ಮಾಡ್ಬೋದು. ಸೊ ಹಾಗಾದ್ರೆ ಈ ಪ್ರಾಜೆಕ್ಟ್ ನ ನಾನು ಸ್ಟಾರ್ಟ್ಅಪ್ ಮಾಡಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಗೆ ಇವ್ಯಾಲ್ಯೂಯೇಷನ್ ಆಫ್ ಮನಿ ಅಂದ್ರೆ ಏನಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇವ್ಯಾಲ್ಯೂಯೇಷನ್ ಆಫ್ ಮನಿ ಅಂದ್ರೆ ಏನು? ಸೊ ದುಡ್ಡಿನ ಬೆಳವಣಿಗೆ ಅಂದ್ರೆ ದುಡ್ಡು ಯಾವ ರೀತಿ ಹುಟ್ಟಿತು ಅಂತ ಅರ್ಥ. ಸೊ ದುಡ್ಡಿನ ಬೆಳವಣಿಗೆ ಯಾವ ರೀತಿ ಆಯ್ತು, ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಮೊದಲು ಯಾವ ರೀತಿ ವ್ಯಾಪಾರ ಮಾಡ್ತಿದ್ರು ಅಂದ್ರೆ ಒಂದು ಬಾಟರ್ ಸಿಸ್ಟಮ್ ಮುಖಾಂತರ ವ್ಯಾಪಾರ ಮಾಡ್ತಿದ್ರು. ಬಾಟರ್ ಸಿಸ್ಟಮ್ ಅಂದ್ರೆ ವಸ್ತು ವಿನಿಮಯ ಪದ್ಧತಿ ಮುಖಾಂತರ ವ್ಯಾಪಾರ ಮಾಡ್ತಿದ್ರು. ನಮ್ಮ ಹತ್ರ ಅಕ್ಕಿ ಗೋಧಿ ಬೆಳೆದ್ರೆ ಬೇರೆಯವ್ರಿಗೆ ಏನ್ ಮಾಡ್ತಿದ್ವಿ, ಅಕ್ಕಿ ಕೊಟ್ಟು ಗೋಧಿ ಇಸ್ಕತ್ತಿದ್ವಿ, ಗೋಧಿ ಕೊಟ್ಟು ಜೋಳ ಇಸ್ಕತ್ತಿದ್ವಿ. ಈ ತರ ನಮ್ಮ ಹತ್ರ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ಕೋದ್ರ ಮುಖಾಂತರ ವ್ಯಾಪಾರ ಮಾಡ್ತಿದ್ವಿ. ಸ್ವಲ್ಪ ದಿನಗಳಾದ್ಮೇಲೆ ಗೋಲ್ಡ್ ಸಿಸ್ಟಮ್ ಸ್ಟಾರ್ಟ್ಅಪ್ ಆಯ್ತು. ಬಂಗಾರನ ಕೊಟ್ಟು ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತಗೊಳಕ್ ಸ್ಟಾರ್ಟ್ಅಪ್ ಮಾಡಿದ್ವಿ. ಸ್ವಲ್ಪ ದಿನಗಳಾದ್ಮೇಲೆ ಮೆಟಲ್ ಕಾಯಿನ್ ಸ್ಟಾರ್ಟ್ಅಪ್ ಆಯ್ತು. ಮೆಟಲ್ ಕಾಯಿನ್ ಅಂದ್ರೆ ₹1, ₹5, ₹10, ₹5, 10 ಪೈಸೆ, ಎಂಟಾಣಿ, ಬಾರಾಣಿ, ಈ ತರ ಪೈಸೆಗಳ ಮುಖಾಂತರ, ಕಾಯಿನ್ ಗಳ ಮುಖಾಂತರ ವ್ಯಾಪಾರ ಮಾಡಕ್ ಸ್ಟಾರ್ಟ್ಅಪ್ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಪೇಪರ್ ಮನಿ ಸ್ಟಾರ್ಟ್ಅಪ್ ಆಯ್ತು. ₹5, ₹10, ₹20 ಪೇಪರ್ ಮನಿ ಮುಖಾಂತರ ವ್ಯಾಪಾರ ಮಾಡಕ್ ಸ್ಟಾರ್ಟ್ಅಪ್ ಮಾಡಿದ್ವಿ. ಅದಾದ್ಮೇಲೆ ಪ್ಲಾಸ್ಟಿಕ್ ಕಾರ್ಡ್ ಬಂತು, ಎಟಿಎಂ ಮಷಿನ್ ಬಂತು, ಎಟಿಎಂ ಮುಖಾಂತರ ನಾವು ಸ್ವ್ಯಾಪ್ ಮಾಡೋದ್ರ ಮುಖಾಂತರ ವ್ಯಾಪಾರ ಮಾಡಕ್ ಸ್ಟಾರ್ಟ್ಅಪ್ ಮಾಡಿದ್ವಿ. ಅದಾದ್ಮೇಲೆ ಎಲೆಕ್ಟ್ರಾನಿಕ್ಸ್ ಮನಿ ಬಂತು. ಸೊ UPI ಸಿಸ್ಟಮ್ ಬಂತು. UPI ಸಿಸ್ಟಮ್ ಅಲ್ಲಿ ಇವಾಗ ಪ್ರತಿಯೊಬ್ರು ಕೂಡ ಫೋನ್ ಪೇ, ಗೂಗಲ್ ಪೇ ನ ನೀವೆಲ್ಲರೂ ಕೂಡ ಯೂಸ್ ಮಾಡ್ತಾನಿವಿ. ಸೊ ಇದ್ರ ಅಪ್ಡೇಟ್ ಕರೆನ್ಸಿ ಏನಪ್ಪಾ ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ. ಸೊ ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಇವಾಗ್ಲೇನೆ ಬಂದಿಲ್ಲ ಫ್ರೆಂಡ್ಸ್. ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು 2009ರಲ್ಲೇನೆ ಬಂದಿದೆ. 2009ರಲ್ಲಿನೇ ಈ ಕ್ರಿಪ್ಟೋ ಕರೆನ್ಸಿ ರನ್ನಿಂಗ್ ಇದೆ. ಬಟ್ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಮಾಹಿತಿ ಏನಾದ್ರು 2009ರಲ್ಲಿ ನಮ್ಗೆ ಏನಾದ್ರು ಇದ್ರ ಬಗ್ಗೆ ಮಾಹಿತಿ ಇದ್ರೆ ಇವತ್ತು ನಾವೆಲ್ಲರೂ ಕೋಟ್ಯಾಧೀಶ್ವರ ಆಗ್ತಿರ್ತಿದ್ವಿ. ಅದು ಹೇಗಂತೀರಾ? ಸೊ ನಾನ್ ನಿಮ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ. 2009ರಲ್ಲಿ ಕ್ರಿಪ್ಟೋ ಕರೆನ್ಸಿ ಬಿಟ್ ಕಾಯಿನ್ ಸ್ಟಾರ್ಟ್ಅಪ್ ಆಯ್ತು. BTC ಅನ್ನೋ ಕರೆನ್ಸಿ ಮುಖಾಂತರ ಈ ಕ್ರಿಪ್ಟೋ ಕರೆನ್ಸಿ ಸ್ಟಾರ್ಟ್ಅಪ್ ಆಯ್ತು. ಸ್ಟಾರ್ಟ್ಅಪ್ ಆದಾಗ 50ರಿಂದ 60 ಪೈಸೆ ಇತ್ತು ಒಂದು ಕಾಯಿನ್ ವ್ಯಾಲ್ಯೂ. ಇವಾಗ ಪ್ರೆಸೆಂಟ್ 40 ಲಕ್ಷ ರೂಪಾಯಿ ರನ್ನಿಂಗ್ ಇದೆ ಫ್ರೆಂಡ್ಸ್. 40 lakhs rupees ಪರ್ ಕಾಯಿನ್ ಇವತ್ತು ರೇಟ್ ರನ್ ಆಗ್ತಾ ಇದೆ ಫ್ರೆಂಡ್ಸ್. ಸೊ 2009-10ರಲ್ಲಿ ನಮ್ಮ ತಾಯಿ ತಂದೆ ಏನಾದ್ರು ಜಸ್ಟ್ ಒಂದು ₹1,000 ಈ ಕ್ರಿಪ್ಟೋ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಅಂತ ತಿಳ್ಕೊಳ್ಳಿ. ಇವತ್ತು ₹1,000 ಈ BTC ಮೇಲೆ ನಮ್ ಪೇರೆಂಟ್ಸ್ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು ನಮ್ಮ ಹತ್ರ 1,000 ಕೋಟಿ ರೂಪಾಯಿ ದುಡ್ಡು ಆಗ್ತಿತ್ತು. ಬಟ್ ಆ ಟೈಮ್ ಅಲ್ಲಿ ಇವತ್ತು ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಿಲ್ಲ, ನಾಲೆಜ್ ಸಿಕ್ಕಿದಿಲ್ಲ, ಆ ಟೈಮಲ್ಲಿ ನಮ್ಮ ಹತ್ರ ಇನ್ಫಾರ್ಮೇಶನ್ ಸಿಕ್ಕಿದಿಲ್ಲ. ಸೊ ಹಾಗಾಗಿ ನಾವು ಅವಕಾಶನ ಮಿಸ್ ಮಾಡ್ಕೊಂಡಿದೀವಿ. ಬಟ್ ಇವತ್ತು ಸೇಮ್ ಆಸ್ ಇಟ್ ಈಸ್ 2023 ರನ್ನಿಂಗ್ ಇದೆ. ಇವತ್ತು ನಿಮಗೆ ನಾನು ಒಂದು ಸೇಮ್ ಕ್ರಿಪ್ಟೋ ಕರೆನ್ಸಿ ಅಪಾರ್ಚುನಿಟಿ ನಾನು ನಿಮ್ ಮುಂದೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಆ ಕಾನ್ಸೆಪ್ಟ್ ನೇಮ್ ಬಂದ್ಬಿಟ್ಟು ಮೆಟಾಫೋರ್ಸ್ ಅಂತ ಹೇಳಿ. ಇದು ಕೂಡ ಒಂದು ಕ್ರಿಪ್ಟೋ ಕರೆನ್ಸಿ ಮೇಲೆ ರನ್ ಆಗಂತ ಪ್ರಾಜೆಕ್ಟ್ ಐತಿ. ಸೊ ಈ ಪ್ರಾಜೆಕ್ಟ್ ಅಲ್ಲಿ ಕೂಡ ನೀವು ಕ್ರಿಪ್ಟೋ ಕರೆನ್ಸಿನ ಅರ್ನ್ ಮಾಡ್ಬೋದು. ಇಲ್ಲಿ 2 ಟೈಪ್ ಕ್ರಿಪ್ಟೋನ ನೀವು ಅರ್ನ್ ಮಾಡ್ತೀರಾ. ಒಂದು ಸ್ಟೇಬಲ್ ಕ್ರಿಪ್ಟೋ ಅರ್ನ್ ಮಾಡ್ತೀರಾ, ಒಂದು ನಾನ್ ಸ್ಟೇಬಲ್ ಕ್ರಿಪ್ಟೋ ಕೂಡ ಇದರಲ್ಲಿ ನೀವು ಅರ್ನ್ ಮಾಡ್ತೀರಾ ಫ್ರೆಂಡ್ಸ್. ಸೊ ಹಾಗಾದ್ರೆ ಈ ಅವಕಾಶನ ನೀವು ತಿಳ್ಕೊಳಕ್ಕೆ ರೆಡಿ ಆಗಿದ್ದೀರಾ ಅಂತ ನಾನು ನೆಕ್ಸ್ಟ್ ಸ್ಲೈಡ್ ಕರ್ಕೊಂಡು ಹೋಗ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಕ್ರಿಪ್ಟೋನ 4 ರೀತಿಯಿಂದ ಅರ್ನ್ ಮಾಡ್ತಾರೆ. ಒಂದು ಟ್ರೇಡಿಂಗ್ ಮಾಡಿ ಅರ್ನ್ ಮಾಡ್ತಾರೆ, ಇನ್ನೊಂದು ಹೋಲ್ಡಿಂಗ್ ಮಾಡಿ ಅರ್ನ್ ಮಾಡ್ತಾರೆ, ಇನ್ನೊಂದು ಸ್ಟೇಕಿಂಗ್ ಮಾಡಿ ಅರ್ನ್ ಮಾಡ್ತಾರೆ, ಇನ್ನು ಫೋರ್ತ್ ಒನ್ ಬಂದ್ಬಿಟ್ಟು ಕಮ್ಯುನಿಟಿ ಬಿಲ್ಡ್ ಮಾಡಿ ಅರ್ನ್ ಮಾಡ್ತಾರೆ. ಸೊ ಇವತ್ತು ಸರ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದ್ದೀವಿ. ಸೊ ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದೀವಿ. ನಮ್ಮ ಹತ್ರ ಇವತ್ತು ಲಕ್ಷಗಟ್ಲೆ ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡಕ್ ಆಗಲ್ಲ. ಸೊ ನಾವ್ ಇವತ್ತು ಒಂದು ಬಿಟ್ ಕಾಯಿನ್ ನ ಖರೀದಿ ಮಾಡಕ್ ಆಗಲ್ಲ. ಸೊ ಹಾಗಾದ್ರೆ ಇವತ್ತೊಂದಿನ ಇಲ್ಲಿ ಒಂದು ಟ್ರೇಡಿಂಗ್ ನ ಮಾಡ್ಬೇಕಂದ್ರೆ ನಾವು ಲಕ್ಷಗಟ್ಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಸೊ ನಾನ್ ನಿಮ್ಗೆ ಟ್ರೇಡಿಂಗ್ ಮಾಡಕ್ಕೆ ಮತ್ತೆ ಸ್ಟೇಕಿಂಗ್ ಮಾಡಕ್ಕೆ ಇಲ್ಲಿ ನಾನ್ ರೆಫರ್ ಮಾಡಲ್ಲ ಫ್ರೆಂಡ್ಸ್. ನಾನು ಜಸ್ಟ್ ನಿಮ್ಗೆ ಕ್ರಿಪ್ಟೋನ ಹೋಲ್ಡ್ ಮಾಡಕ್ಕೆ ಮತ್ತೆ ಕಮ್ಯುನಿಟಿನ ಬಿಲ್ಡ್ ಮಾಡಕ್ಕೆ ನಾನ್ ನಿಮ್ಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸೊ ಇವತ್ತು ನಾನ್ ಹೇಳ್ತಿರ್ತಕ್ಕಂತ ಒಂದು ಪ್ರಾಜೆಕ್ಟ್ ಏನೈತಲ್ಲ ಫ್ರೆಂಡ್ಸ್, ಜಸ್ಟ್ ₹500 ಇಂದ ಓನ್ಲಿ ₹500 ಇಂದ 15 lakhs rupees ಅರ್ನ್ ಮಾಡಂತ ಒಂದು ಅಪಾರ್ಚುನಿಟಿನ ನಾನ್ ನಿಮ್ ಮುಂದೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಓನ್ಲಿ ₹500 ಇನ್ವೆಸ್ಟ್ಮೆಂಟ್ ಮಾಡಿ 50 ಲಕ್ಷ ರೂಪಾಯಿ ಗಳಿಸಕ್ಕೆ ನೀವು ರೆಡಿ ಇದ್ರೆ ನೀವು ಈ ಪ್ಲಾನ್ ನ ಪರ್ಫೆಕ್ಟ್ ಆಗಿ ಕೇಳಿ. ಈ ಪ್ಲಾನ್ ಅಲ್ಲಿ ನಿಮ್ಗೆ ಅವಕಾಶ ಇದೆ. ಜಸ್ಟ್ ನನ್ನ ಹತ್ರ ಅತಿ ಬಡವ ಇದೀನಿ ಸರ್, ನಾನು ಅತಿ ಬಡವ ಇದೀನಿ, ನನ್ನ ಹತ್ರ ದುಡ್ಡೇ ಇಲ್ಲ. ₹500 ಆದ್ರೂ ನಿನ್ನ ಹತ್ರ ದುಡ್ಡಿದ್ರೆ ನೀ ಈ ಬಿಸ್ನೆಸ್ ನ ಸ್ಟಾರ್ಟ್ ಅಪ್ ಮಾಡ್ಬೋದು. ಸೊ ಹಾಗಾದ್ರೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ?
ಸೊ ಇವತ್ತಿನ ಪ್ಲಾನ್ ಕೇಳಕ್ಕೆ ಈ ಪ್ಲಾನ್ ಈ ತರ ಪ್ಲಾನ್ ಐತಿಲ್ಲ ಫ್ರೆಂಡ್ಸ್, ಜಸ್ಟ್ 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 50 ಲಕ್ಷ ರೂಪಾಯಿ ಇನ್ಕಮ್ ನೀವು ಇಲ್ಲಿ ಅರ್ನ್ ಮಾಡ್ಬೋದು. ಅಂತ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂತ ಮಿಸ್ಟರ್ ಲಾಡೋ ಸರ್ಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಈ ಒಂದು ಪ್ರಾಜೆಕ್ಟ್ ಏನೈತಲ್ಲ 100% ಡಿಸೆಂಟ್ರಲೈಸ್ ಇಕೋ ಸಿಸ್ಟಮ್ ಪ್ರಾಜೆಕ್ಟ್ ಐತಿ. ಈ ಲಾಡೋ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಪ್ರಾಪರ್ ಈ ವ್ಯಕ್ತಿ ರಷ್ಯನ್ ಪರ್ಸನ್. ಈ ವ್ಯಕ್ತಿ ಈ ಕಾನ್ಸೆಪ್ಟ್ ನ ಸ್ಟಾರ್ಟ್ಅಪ್ ಮಾಡಕ್ಕಿಂತ ಮುಂಚೆ ಮೈಕ್ರೋಸಾಫ್ಟ್ವೇರ್ ಕಂಪನಿಯಲ್ಲಿ ಆಸ್ ಎ ಸೀನಿಯರ್ ಸಾಫ್ಟ್ವೇರ್ ಡೆವಲಪರ್ ಆಗಿ 13 ವರ್ಷ ಕೆಲಸ ಮಾಡ್ತಾ ಇದ್ರು ಫ್ರೆಂಡ್ಸ್. ಸೊ ಇವತ್ತೊಂದ್ ದಿನ ಅಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಂತ ವ್ಯಕ್ತಿ ಏನಕ್ಕೋಸ್ಕರ ಈ ಕಾನ್ಸೆಪ್ಟ್ ನ ಸ್ಟಾರ್ಟ್ಅಪ್ ಮಾಡಿದ್ರು, ಏನಪ್ಪಾ ಇದೊಂದು ಡಿಸೆಂಟ್ರಲೈಸ್ ಸಿಸ್ಟಮ್. ಸೊ ಈ ಡಿಸೆಂಟ್ರಲೈಸ್ ಸಿಸ್ಟಮ್, ಡಿಸೆಂಟ್ರಲೈಸ್ ಇಕೋ ಸಿಸ್ಟಮ್ ಅಂದ್ರೆ ಏನು, ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಸೆಂಟ್ರಲೈಸಿಗೂ ಮತ್ತೆ ಡಿಸೆಂಟ್ರಲೈಸ್ ಏನ್ ವ್ಯತ್ಯಾಸ ಇದೆ ಅದನ್ನ ಬೇಕಾಗುತ್ತೆ. ಸೊ ಇಲ್ಲಿ ಎಷ್ಟೋ ಜನ ಲೀಡರ್ಸ್ ಬಂದಿರಬಹುದು ಇವತ್ತಿನ ಝೂಮ್ ಮೀಟಿಂಗ್ ಅಲ್ಲಿ, ಬೇರೆ ಬೇರೆ MLM ಕಂಪನಿಗಳಲ್ಲಿ ಕೆಲಸ ಮಾಡಿರೋರು, ಬೇರೆ ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂತ ಲೀಡರ್ಸ್ ಬಂದಿರಬಹುದು. ಸೊ ಇಲ್ಲಿ ನಾವು ಸೆಂಟ್ರಲೈಸ್ ಅಂಡ್ ಡಿಸೆಂಟ್ರಲೈಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾಕಪ್ಪ ಅಂತಂದ್ರೆ ನಮ್ಗೆ ಸೆಂಟ್ರಲೈಸ್ಗೂ ಮತ್ತೆ ಡಿಸೆಂಟ್ರಲೈಸ್ ವ್ಯತ್ಯಾಸ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ. ಸೊ ನಮ್ಗೆ ಈ ಕಾನ್ಸೆಪ್ಟ್ ತುಂಬಾ ಬೇಗನೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಒಂದು ನಾನು ಮಾರ್ಕ್ ಮಾಡಿದೆ ನೋಡಿ, ಈ ಬಾಕ್ಸ್ ಏನಿದೆಲ್ಲ ಒಂದು ಸೆಂಟ್ರಲೈಸ್ ಸಿಸ್ಟಮ್. ಸೊ ಸೆಂಟ್ರಲೈಸ್ ಅಂದಲ್ಲಿ ಒಬ್ಬ ಕಂಪನಿ ಇರುತ್ತೆ, ಅಲ್ಲಿ ಒಬ್ರು MD CMD ಇರ್ತಾರೆ, ಅವ್ರದೇ ಆಗಿರ್ತಕ್ಕಂತ ಆಫೀಸ್ ಇರುತ್ತೆ, ಅಲ್ಲಿ ಒಬ್ರು ಓನರ್ ಇರ್ತಾರೆ, ಅವ್ರದೇ ಆಗಿರ್ತಕ್ಕಂಥ ಪ್ರಾಡಕ್ಟ್ ಇರುತ್ತೆ, ಅಲ್ಲಿ ಒಂದು ಅಡ್ಮಿನ್ ಇರ್ತಾರೆ, ಅವ್ರದೇ ಆಗಿರ್ತಕ್ಕಂಥ ಒಂದು ಅಕೌಂಟ್ ಇರುತ್ತೆ. ಸೊ ಅವ್ರದ್ ಹತ್ರ ಕ್ಲೋಸಿಂಗ್ ಇರುತ್ತೆ. ಸೊ ಅವ್ರ ಒಂದು ಸಿಸ್ಟಮ್ ಅನ್ನ ಯಾವಾಗ ಬೇಕಾದ್ರೂ ಕೂಡ ಅವರು ಕ್ಲೋಸ್ ಮಾಡ್ಕೋಬಹುದು. ಅಂದ್ರೆ ಒಬ್ಬರ ಅಂಡರ್ ಅಲ್ಲಿ ಏನಿರುತ್ತೆ, ಒಬ್ರು ಕಂಟ್ರೋಲ್ ಅಲ್ಲಿ ಪೂರಾ ಕಂಪನಿ ಏನಾಗಿರುತ್ತೆ. ಅವ್ರು ಯಾವಾಗ ಬೇಕಾದ್ರೂ ಕೂಡ ಆ ವ್ಯಕ್ತಿ ಐಡಿನ ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆ ಐಡಿನ ಸ್ಟಾಪ್ ಮಾಡ್ಬೋದು, ಅವ್ರ ಇನ್ಕಮ್ ನ ಹೋಲ್ಡ್ ಮಾಡ್ಬೋದು, ಬಿಸ್ನೆಸ್ ಪ್ಲಾನ್ ಯಾವಾಗ ಬೇಕಾದ್ರೂ ಕೂಡ ಅವರು ಚೇಂಜಸ್ ಮಾಡ್ಬೋದು, ಪ್ರಾಡಕ್ಟ್ ರೇಟ್ ನ ಯಾವಾಗ ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಇದು ಒಂದು ಸೆಂಟ್ರಲೈಸ್ ಸಿಸ್ಟಮ್. ಬಟ್ ಡಿಸೆಂಟ್ರಲೈಸ್ ಅಂದಲ್ಲಿ ಸೊ ಈ ಕಡೆ ಕಾಣ್ತೈತಿ ನೋಡಿ, ಇಲ್ಲಿ ಇದೊಂದು ಡಿಸೆಂಟ್ರಲೈಸ್ ಸಿಸ್ಟಮ್ ಫ್ರೆಂಡ್ಸ್. ಇಲ್ಲಿ ಏನ್ ಕಾಣ್ತೈತಲ್ಲ ಇದೊಂದು ಡಿಸೆಂಟ್ರಲೈಸ್ ಸಿಸ್ಟಮ್. ಸೊ ಡಿಸೆಂಟ್ರಲೈಸ್ ಅಂದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಂಪನಿ ಇರಲ್ಲ. ಸೊ ನೋ ಕಂಪನಿ, ನೋ MD, ನೋ CMD, ನೋ ಓನರ್, ನೋ ಆಫೀಸ್, ನೋ ಪ್ರಾಡಕ್ಟ್, ನೋ ಅಡ್ಮಿನ್, ನೋ ಕ್ಲೋಸಿಂಗ್, ನೋ ಅಕೌಂಟ್. ಸೊ ಫ್ರೆಂಡ್ಸ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಡಿಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಂಪನಿ ಇರಲ್ಲ. ಸೊ ಇಲ್ಲಿ ಯಾರು ಓನರ್ ಇರಲ್ಲ. ಸೊ ಇಲ್ಲಿ ಯಾವುದೇ ರೀತಿಯಿಂದ ಕಂಪನಿ ಅಕೌಂಟ್ ಇರಲ್ಲ. ನೀವು ಯಾವುದೇ ಕಾರಣಕ್ಕೂ ಕೂಡ ಮೆಟಾಫೋರ್ಸ್ ಅನ್ನೋದು ಕಂಪನಿ ಅಲ್ಲ. ಸೊ ಮೆಟಾಫೋರ್ಸ್ ಪ್ರಾಜೆಕ್ಟ್ ಏನಾಯ್ತಲ್ಲ ಒಂದು ಡಿಸೆಂಟ್ರಲೈಸ್ ಪ್ರಾಜೆಕ್ಟ್ ಐತಿ, ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ರನ್ ಆಗಂತ ಪ್ರಾಜೆಕ್ಟ್. ಹಾಗಾದ್ರೆ ನಮ್ಗೆ ಒಂದು ಕ್ವಶನ್ ಬರುತ್ತೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೆ ಏನು? ಸೊ ನಾನ್ ನಿಮ್ಗೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೇನು, ಸೊ ಬ್ಲಾಕ್ ಚೈನ್ ಟೆಕ್ನಾಲಜಿ ಹೆಂಗ್ ಮಾಡುತ್ತೆ. ಸೊ ಇಲ್ಲಿ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಏನಿರ್ತಾರೆ ಸರ್ ಫ್ರೆಂಡ್ಸ್, ಇವತ್ತು ಇಲ್ಲಿ ಯಾವುದೇ ಕಾರಣ ಕೂಡ ಅಡ್ಮಿನ್ ಇರಲ್ಲ. ಸೊ ಇವತ್ತು ಇಲ್ಲಿ ನೀವಿದ್ರೆ ಅಂದ್ರೆ ನಿಮ್ಮ ಐಡಿ ಪ್ರತಿ ಒಬ್ಬರ ಜೊತೆ ಏನಾಗಿರುತ್ತೆ, ಪ್ರತಿ ಎವ್ರಿ ಒನ್ ಪರ್ಸನ್ ಜೊತೆ ನಿಮ್ಮ ಐಡಿ ಕನೆಕ್ಟ್ ಆಗಿರುತ್ತೆ. ಸೊ ಎಲ್ಲಿ ತನಕ ಇಂಟರ್ನೆಟ್ ಸಪ್ಲೈ ಇದೆಯಲ್ಲ ಅಲ್ಲಿ ಎಲ್ಲಾ ಕಡೆ ನಿಮ್ಮ ಐಡಿ ಏನಾಗಿರುತ್ತೆ ಫ್ರೆಂಡ್ಸ್, ಕನೆಕ್ಟ್ ಆಗಿರುತ್ತೆ. ಈ ವರ್ಲ್ಡ್ ಅಲ್ಲಿ ಎಲ್ಲಿ ತನಕ ಇಂಟರ್ನೆಟ್ ಸಪ್ಲೈ ಇದೆ, ಎಲ್ಲಿ ತನಕ ಎಲೆಕ್ಟ್ರಿಕಲ್ ಸಪ್ಲೈ ಇದೆ, ಅಲ್ಲಿ ಎಲ್ಲಾ ಕಡೆ ನಿಮ್ ಐಡಿ ಏನಾಗಿರುತ್ತೆ, ಕನೆಕ್ಟ್ ಆಗಿರುತ್ತೆ. ಸೊ ಹಾಗಾದ್ರೆ ಸೆಂಟ್ರಲೈಸ್ ಏನಾಗ್ಬೋದು ಮತ್ತೆ ಡಿಸೆಂಟ್ರಲೈಸ್ ಏನಾಗ್ಬೋದು? ಸೆಂಟ್ರಲೈಸ್ ಅಂದಲ್ಲಿ ಇದು ಸೆಂಟ್ರಲೈಸ್ ಯಾವಾಗ ಬಂದ್ ಆಗ್ಬೋದು ನಾನ್ ನಿಮ್ಗೆ ಹೇಳ್ತೀನಿ ನೋಡಿ. ಎಷ್ಟೋ ಸೆಂಟ್ರಲೈಸ್ ಕಂಪನಿಗಳು ಬಂದ್ ಆಗಿದಾವೆ, ಎಷ್ಟೋ MLM ಕಂಪನಿಗಳು, ಎಷ್ಟೋ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ಇವತ್ತು ಮಾರ್ಕೆಟ್ ಅಲ್ಲಿ ಇಲ್ಲ. ಸೊ ಯಾವಾಗ ಸೆಂಟ್ರಲೈಸ್ ಕ್ಲೋಸ್ ಆಗುತ್ತೆ? ಸಿಂಪಲ್ ಆಗಿ, ಸೊ ಸೆಂಟ್ರಲೈಸ್ ಯಾವಾಗ ಕ್ಲೋಸ್ ಆಗುತ್ತೆ? ಸೊ ಕಂಪನಿ ಯಾವಾಗ ಬೇಕಾದ್ರೂ ಕೂಡ, ಕಂಪನಿ ಸೆಂಟ್ರಲೈಸ್ ಕಂಪನಿ ಏನಿರುತ್ತೋ ಯಾವಾಗ ಬೇಕಾದ್ರೂ ಕೂಡ ಕ್ಲೋಸ್ ಆಗ್ಬೋದು. ಸೊ ಅಡ್ಮಿನ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಅಡ್ಮಿನ್ ಏನಾದ್ರೂ ತಪ್ಪು ಮಾಡಿದ್ರು ಕೂಡ ಸೆಂಟ್ರಲೈಸ್ ಪ್ರಾಜೆಕ್ಟ್ ಬಂದ್ ಆಗ್ಬೋದು. ಸೊ ಅಲ್ಲಿ ಏನಾದ್ರೂ ಇರಂತ ಲೀಡರ್ ಬಿಹೇವಿಯರ್ ಇಂದ ಕೂಡ ಲೀಡರ್ ಕೂಡ ಏನಾದ್ರೂ ಆ ತಕರಾರು ಮಾಡಿದ್ರ ಅಂತ ತಿಳ್ಕೊಳ್ಳಿ. ಸೊ ಲೀಡರ್ ಕೂಡ ಏನಾದ್ರೂ ತೊಂದರೆ ಮಾಡಿದ್ರೆ ಆ ಪ್ಲಾಟ್ಫಾರ್ಮ್ ಬಂದಾಗಂತ ಚಾನ್ಸ್ ಇರುತ್ತೆ. ಸೊ ಆ ಪ್ಲಾಟ್ಫಾರ್ಮ್ ಅಲ್ಲಿ ಏನಾದ್ರೂ ರೂಲ್ಸ್ ರೆಗ್ಯುಲೇಷನ್ ಇಲ್ಲಾರ್ದೆ ರನ್ ಆಗತ್ತಂದ್ರೆ ಅದು ಗೋರ್ಮೆಂಟ್ ಕಡೆಯಿಂದ ಕೂಡ ಸೆಂಟ್ರಲೈಸ್ ಪ್ರೋಗ್ರಾಮ್ ಬಂದ್ ಆಗ್ಬೋದು. ಬಟ್ ಡಿಸೆಂಟ್ರಲೈಸ್ ಯಾವಾಗ ಬಂದ್ ಆಗುತ್ತೆ? ಯಾಕಪ್ಪ ಅಂದ್ರೆ ಇದು ಗೊತ್ತಾಗಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಫ್ರೆಂಡ್ಸ್. ಸೊ ಡಿಸೆಂಟ್ರಲೈಸ್ ಸಿಸ್ಟಮ್ ಯಾವಾಗ ಬಂದ್ ಆಗುತ್ತಂದ್ರೆ, ಸೊ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಇಂಟರ್ನೆಟ್ ಸಪ್ಲೈ ಅಂಡ್ ಎಲೆಕ್ಟ್ರಿಕಲ್ ಸಪ್ಲೈ ಏನಾದ್ರೂ ಒಂದೇ ಟೈಮ್ ಅಲ್ಲಿ ಸ್ಟಾಪ್ ಆಯ್ತು ಅಂತ ತಿಳ್ಕೊಳ್ಳಿ. ಪ್ರಪಂಚದಲ್ಲೇ ಹೇಳಕತ್ತೀನಿ ನಾನು, ಬರೀ ಇಂಡಿಯಾದಲ್ಲಿ ಹೇಳಕತ್ತಿಲ್ಲ, ಪೂರ್ತಿ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಇಂಟರ್ನೆಟ್ ಸಪ್ಲೈ ಅಂಡ್ ಎಲೆಕ್ಟ್ರಿಕಲ್ ಸಪ್ಲೈ ಒಂದೇ ಸೆಕೆಂಡ್ ಅಲ್ಲಿ ಸ್ಟಾಪ್ ಆಗ್ಬೇಕು, ಆವಾಗ ಮಾತ್ರ ಡಿಸೆಂಟ್ರಲೈಸ್ ಸಿಸ್ಟಮ್ ಬಂದಾಗುತ್ತೆ ಫ್ರೆಂಡ್ಸ್. ಇನ್ನೊಂದು, ನೀವೇನಾದ್ರೂ ಬಿಟ್ರೆ ಅಂದ್ರೆ ನಿಮ್ ಪಾಡಿಗೆ ಅದು ನಿಮ್ ಪಾಲಿಗೆ ಬಂದಾಗಿರುತ್ತೆ ಡಿಸೆಂಟ್ರಲೈಸ್ ಸಿಸ್ಟಮ್. ಸೊ ಹಾಗಾದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೆ ಏನು? ಸೊ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೆ ಇದೊಂದು ಡಿಜಿಟಲ್ ಡಾಟಾ ಬೇಸ್. ಸೊ ಇಲ್ಲಿ ನೀವೊಂದು ನಿಮ್ಮ ಡಾಟಾನ ಹಾಕಿದ್ರ ಅಂತ ತಿಳ್ಕೊಳ್ಳಿ, ಅದೊಂದು ಡಿಜಿಟಲ್ ಬ್ಲಾಕ್ ಆಗುತ್ತೆ. ಅಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ಬ್ಲಾಕ್ ಜೊತೆ ಏನಾಗುತ್ತೆ,
ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಒಂದ್ ಸರ್ತಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ಒಂದ್ ಡಾಟಾನ ಡಿಪ್ಲಾಯ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಸೊ ಅದು ಯಾವುದೇ ಕಾರಣಕ್ಕೂ ಕೂಡ ಎಡಿಟ್ ಆಗಲ್ಲ, ಡಿಲೀಟ್ ಆಗಲ್ಲ. ಸೊ ಈ ಒಂದು ಮೆಟಾಫೋರ್ಸ್ ಪ್ರಾಜೆಕ್ಟ್ ಏನೈತಲ್ಲ, ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ರನ್ ಆಗುತ್ತೆ. ಸೊ ಇದು ಯಾವುದೇ ಕಾರಣಕ್ಕೂ ಕೂಡ ಎಡಿಟ್ ಆಗಲ್ಲ, ಡಿಲೀಟ್ ಆಗಲ್ಲ. ಬರಂತ ದಿನಗಳಲ್ಲಿ ಪ್ರತಿ ಒಂದು ಪ್ರಾಜೆಕ್ಟ್ ಕೂಡ ಗೋರ್ಮೆಂಟ್ ರಿಲೇಟೆಡ್ ಬ್ಲಾಕ್ ಚೈನ್ ಮೇಲೆ ಬರುತ್ತೆ. ಸೊ ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ನಿಮ್ ಮೊಬೈಲ್ಗೆ ಒನ್ ಟೈಮ್ OTP ಬರುತ್ತೆ ನೋಡಿ, ಅದೊಂದು ಬ್ಲಾಕ್ ಚೈನ್ ಮುಖಾಂತರ ಬರುತ್ತೆ. ಸೊ ನಿಮ್ಗೆ ಬಂದಿರ್ತಕ್ಕಂಥ OTP ಬೇರೆ ಯಾರಿಗೂ ಕೂಡ ಬರಲ್ಲ. ಸೊ ಒನ್ ಟೈಮ್ ಬಂದಿರ್ತಕ್ಕಂಥ OTP ಮತ್ತೊಂದ್ ಸರ್ತಿ ಸೇಮ್ ಬರಲ್ಲ ಫ್ರೆಂಡ್ಸ್, ಡಿಫ್ರೆಂಟ್ OTP ಬರುತ್ತೆ. ಸೊ ಅದು ಟೋಟಲಿ ಬ್ಲಾಕ್ ಚೈನ್ ಮೇಲೆ ರನ್ ಆಗುತ್ತೆ. ಅಲ್ಲಿ OTP ಕಳ್ಸಕ್ಕೆ ಯಾರು ಕೂಡ ಕುಂತಿರಲ್ಲ ಫ್ರೆಂಡ್ಸ್, ಬ್ಲಾಕ್ ಚೈನ್ ಮೇಲೆ ಬರುತ್ತೆ. ಅದು ಆಟೋಮೆಟಿಕ್ಲಿ ಬರಂತದ್ದು. ಒನ್ ಟೈಮ್ ನಿಮ್ಗೆ ಬಂತಂತ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್ OTP 1100, ಅದು ನಿಮ್ಮ ಲೈಫ್ ನ ಮತ್ತೊಂದ್ ಸರ್ತಿ ನಿಮಗೆ ಬರಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂತಂದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಕೆಲಸ ಮಾಡುತ್ತೆ. ಪ್ರತಿ ಒಂದು ಬ್ಯಾಂಕ್ ಗಳು ಕೂಡ ಬ್ಲಾಕ್ ಚೈನ್ ಮೇಲೆ ಬರ್ತವೆ ಬರಂತ ದಿನದಲ್ಲಿ. ಗೋರ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ಸೆಕ್ಟರ್ ಕೂಡ ಬ್ಲಾಕ್ ಚೈನ್ ಮೇಲೆ ಬರುತ್ತೆ ಫ್ರೆಂಡ್ಸ್ ಬರಂತ ದಿನಗಳಲ್ಲಿ. ಪ್ರತಿ ಒಂದು ಕೆಳಗಡೆ ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಓದಿ ಫ್ರೆಂಡ್ಸ್, ಸ್ಟಡಿ ಮಾಡ್ಕೊಳ್ಳಿ. ಗೂಗಲ್ ಅಲ್ಲಿ ಕೂಡ ಬ್ಲಾಕ್ ಚೈನ್ ಬಗ್ಗೆ ಸ್ಟಡಿ ಮಾಡಿ. ಸೊ ನಿಮ್ಗೆ ಡಿಸೆಂಟ್ರಲೈಸ್ ಬಗ್ಗೆ ಕೂಡ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಈ ಮೀಟಿಂಗ್ ಮುಗಿದ್ಮೇಲೆ ಅರ್ಥ ಮಾಡ್ಕೊಳ್ಳಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಏನಿದೆ. ಬರಂತದಿಂದಲೇ ಇವತ್ತೊಂದಿನ ಟೋಟಲ್ ಯಾವುದೇ ಒಂದು ಪ್ರಾಜೆಕ್ಟ್ ಬಂದ್ರು ಕೂಡ ಬ್ಲಾಕ್ ಚೈನ್ ಮೇಲೆ ಬರುತ್ತೆ. ಯಾಕಂದ್ರೆ ಗೋರ್ಮೆಂಟೇ ಬ್ಲಾಕ್ ಚೈನ್ ನ ಎಕ್ಸ್ಪೆಕ್ಟ್ ಮಾಡ್ಕತ್ತಿದೆ. ನರೇಂದ್ರ ಮೋದಿ ಅವರು ಹೇಳ್ತಾ ಇದಾರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ. ಸೊ ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ, ಅವ್ರದ್ದು ಒಂದು ತಾಸ್ ಗಟ್ಲೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ದಾರೆ. ಸೊ ಈ ಒಂದು ಮೆಟಾಫೋರ್ಸ್ ಪ್ರಾಜೆಕ್ಟ್ ಏನೈತಲ್ಲ, ಒಂದು ಡಿಸೆಂಟ್ರಲೈಸ್ ಸಿಸ್ಟಮ್ ಐತಿ. ಇದೊಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ರನ್ ಆಗುತ್ತೆ. ಸೊ ಮೆಟಾಫೋರ್ಸ್ ಅಲ್ಲಿ ಏನಿದೆ ಮತ್ತೆ ಏನಿಲ್ಲ, ಸೊ ನೋಡಿ ಫ್ರೆಂಡ್ಸ್, ಮೆಟಾಫೋರ್ಸ್ ಅಲ್ಲಿ ಏನಿದೆ ಅದನ್ನ ನಿಮ್ಗೆ ಹೇಳ್ತೀನಿ. ಸರ್ ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಎಸ್ ಸರ್, ಕ್ಲಿಯರ್ ಇದೆ. ಸರ್ ವಾಯ್ಸ್ ಕೇಳಿಸ್ತೈತಾ? ಎಸ್ ಸರ್, ಕೇಳಿಸ್ತಿದೆ. ಕನೆಕ್ಟ್ ಆಗಿರಿ ಸರ್. ಓಕೆ ಓಕೆ. ಹಾ ಸರ್, ಸೊ ಫ್ರೆಂಡ್ಸ್, ಕನೆಕ್ಟ್ ಇದೀನಿ. ಈ ಓಕೆ ಸರ್, ಮೆಟಾಫೋರ್ಸ್ ಪ್ರಾಜೆಕ್ಟ್ ಒಂದು ಡಿಸೆಂಟ್ರಲೈಸ್ ಇಕೋಸಿಸ್ಟಮ್ ಪ್ರಾಜೆಕ್ಟ್ ಇದೆ. ಸೊ ಇಲ್ಲಿ ಏನಿದೆ, ವೈ ಮೆಟಾಫೋರ್ಸ್ ಫ್ರೆಂಡ್ಸ್, ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ವೈ ಮೆಟಾಫೋರ್ಸ್? ಮೆಟಾಫೋರ್ಸ್ ಇಸ್ ಎ 100% ಡಿಸ್ಟ್ರಿಬ್ಯೂಷನ್ ಪ್ಲಾನ್. ಮೆಟಾಫೋರ್ಸ್ ಅನ್ನೋದೊಂದು 100% ಡಿಸ್ಟ್ರಿಬ್ಯೂಷನ್ ಪ್ಲಾನ್. ಸೊ ಇಲ್ಲಿ ಒಂದು ಡೈರೆಕ್ಟ್ ಲೈನ್ ಇಂದ ಕೂಡ 100% ಇನ್ಕಮ್ ಬರುತ್ತೆ, ಟೀಮ್ ಕಡೆಯಿಂದ ಕೂಡ 100% ಇನ್ಕಮ್ ಬರುತ್ತೆ, ಅಪ್ಲೈನ್ ಕಡೆಯಿಂದ ಕೂಡ 100% ಇನ್ಕಮ್ ಬರುತ್ತೆ, ಕ್ರಾಸ್ ಲೈನ್ ಕಡೆಯಿಂದ 100% ಇನ್ಕಮ್ ಬರುತ್ತೆ, ನಾನ್ ವರ್ಕಿಂಗ್ ಕೂಡ ಇನ್ಕಮ್ ಬರುತ್ತೆ. ವಿತ್ ಇನ್ 1 ಸೆಕೆಂಡ್ ಅಲ್ಲಿ ಪೇ ಔಟ್ ಆಗುತ್ತೆ. P2P ವ್ಯಾಲೆಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಲಯಬಿಲಿಟೀಸ್ ಇಲ್ಲ, ರಿಸ್ಕ್ ಇಲ್ಲ, 100% ಆನ್ಲೈನ್ ವರ್ಕ್. ಸೊ ಇಲ್ಲಿ ನೀವು ಎಲ್ಲೂ ಹೋಗೋದೇ ಬೇಡ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ಅರ್ಥ ಮಾಡ್ಕೊಳ್ಳಿ ವೈ ಮೆಟಾಫೋರ್ಸ್ 100% ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲಿ ಗಂಟ ನೀವು MLM ಇಂಡಸ್ಟ್ರಿಯಲ್ಲಿ ಎಷ್ಟೋ ಕಂಪನಿ ಪ್ಲಾನ್ ಗಳನ್ನ ಕೇಳಿರ್ಬೋದು, 100% ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಮಾಡಲ್ಲ. ಬಟ್ ಮೆಟಾಫೋರ್ಸ್ ಅಲ್ಲಿ 100% ಪಟ್ಟು 100% ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, 100%. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ₹1 ಸ್ಟೋರ್ ಆಗಲ್ಲ. ಸೊ ಕ್ಲಿಯರಾ? ಅದಾದ್ಮೇಲೆ MLM ಇಂಡಸ್ಟ್ರಿಯಲ್ಲಿ ಅಪ್ಲೈನ್ ಟೀಮ್ ಕಡೆಯಿಂದ ಯಾವುದೇ ಕಾರಣಕ್ಕೂ ₹1 ಇನ್ಕಮ್ ಬರಲ್ಲ. ಇಲ್ಲಿ 100% ಇನ್ಕಮ್ ಬರುತ್ತೆ ಅಪ್ಲೈನ್ಸ್ ಟೀಮ್ ಕಡೆಯಿಂದ ಕೂಡ. ಸೊ ಅದ್ಭುತವಾಗಿರ್ತಕ್ಕಂತ ಕಾನ್ಸೆಪ್ಟ್ ಇದೆ. ಮತ್ತೆ ಇಲ್ಲಿ ಸ್ಪಿಲ್ ಓವರ್ ಇನ್ಕಮ್ ಕೂಡ ಬರುತ್ತೆ. ಇಲ್ಲಿ ಏನೇನಿಲ್ಲ ಅದನ್ನ ನಿಮ್ಗೆ ಕ್ಲಿಯರಿಟಿ ಮಾಡ್ತೀನಿ. ಇಲ್ಲಿ ಎಷ್ಟೋ ಜನ ಹೊಸಬ್ರು ಬಂದಿರ್ಬೋದು ಫ್ರೆಂಡ್ಸ್. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಂಪನಿ ಇಲ್ಲ. ಸೊ ನಿಮ್ ತಲೆಯನ್ನು ತೆಗೆದಾಕಿ, ಕಂಪನಿ ಇಲ್ಲ, ಕಂಪನಿ ಇಲ್ಲ. ಸೊ ಎಷ್ಟೋ ಜನರಿಗೆ ಕಂಪನಿ ಬಂದಾಯ್ತಂದ್ರೆ ಏನ್ ಮಾಡ್ಬೇಕಂತ ಕೇಳ್ತಾರೆ. ಇಲ್ಲಿ ಕಂಪನಿನೇ ಇಲ್ಲ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಬಂದಾಗ ಮಾತೇ ಇಲ್ಲ, ಕಂಪನಿನೇ ಇಲ್ಲ. ಸೊ ಯಾರು MD ಇಲ್ಲ, CMD ಇಲ್ಲ, ಯಾವುದೇ ಕಾರಣಕ್ಕೂ ಆಫೀಸ್ ಇಲ್ಲ. ಪ್ಲಾನ್ ಪದೇ ಎಡಿಟ್ ಆಗಲ್ಲ, ಡಿಲೀಟ್ ಆಗಲ್ಲ, ಚೇಂಜಸ್ ಆಗಲ್ಲ. 100% ಸೆಕ್ಯೂರ್ ಸಿಸ್ಟಮ್ ಐತಿ. ಯಾಕಂದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ರನ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಪೇರ್ ಮ್ಯಾಚಿಂಗ್ ಇಲ್ಲ, ಲೆಗ್ ಮೇಂಟೆನೆನ್ಸ್ ಇಲ್ಲ, PV ಮ್ಯಾಚಿಂಗ್ ಮಾಡಂತ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಅಡ್ಮಿನ್ ಚಾರ್ಜ್ ಕಟ್ ಆಗಲ್ಲ, TDS ಚಾರ್ಜ್ ಕೂಡ ಕಟ್ ಆಗಲ್ಲ. ಯಾಕಪ್ಪ ಅಂತಂದ್ರೆ ಈ ಪ್ರಾಜೆಕ್ಟ್ ಡಿಸೆಂಟ್ರಲೈಸ್ ಸಿಸ್ಟಮ್ ಐತಿ. ಯಾವುದೇ ಕಾರಣಕ್ಕೂ ಸೆಂಟ್ರಲೈಸ್ ಸಿಸ್ಟಮ್ ಇಲ್ಲ. ಸೊ ಎಲ್ಲಿ ಸೆಂಟ್ರಲೈಸ್ ಇರುತ್ತಲ್ಲ ಅಲ್ಲಿ TDS ಚಾರ್ಜ್ ಕಟ್ ಆಗುತ್ತೆ, ಎಲ್ಲಿ ಸೆಂಟ್ರಲೈಸ್ ಇರುತ್ತಲ್ಲ ಅಲ್ಲಿ GST ಕಟ್ ಆಗುತ್ತೆ. ಇದೊಂದು ಡಿಸೆಂಟ್ರಲೈಸ್ ಐತಿ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ TDS ಚಾರ್ಜ್ ಕಟ್ ಆಗಲ್ಲ, ಅಡ್ಮಿನ್ ಚಾರ್ಜ್ ಕಟ್ ಆಗಲ್ಲ, GST ಕಟ್ ಆಗಲ್ಲ. ಸೊ ಟೋಟಲಿ 100% ಡಿಸ್ಟ್ರಿಬ್ಯೂಷನ್ ಆಗಂತ ಪ್ಲಾನ್ ಇದು. ಸೊ ಹಾಗಾದ್ರೆ ಪ್ಲಾನ್ ಹೇಗಿದೆ? ಸೊ ಈ ಪ್ಲಾನ್ ನಾವು ಮಾಡ್ಬೇಕಂದ್ರೆ ನಮ್ಮ ಹತ್ರ ಏನಿರ್ಬೇಕು? ಸೊ ಈ ಪ್ಲಾನ್ ನೀವು ಸ್ಟಾರ್ಟ್ ಅಪ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಒಂದು ಟ್ರಸ್ಟ್ ವ್ಯಾಲೆಟ್ ಅನ್ನೋದು ಕ್ರಿಪ್ಟೋ ಲಾಕರ್ ಇರುತ್ತೆ. ಇದನ್ನ ಪ್ಲೇ ಸ್ಟೋರ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು
ಇಲ್ಲಿಂದ ನಿಮ್ಮ ವ್ಯಾಲೆಟ್ ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಬಹುದು. ಬೈನಾನ್ಸ್ ಅಂತ ಒಂದು ಎಕ್ಸ್ಚೇಂಜ್ ಇರುತ್ತೆ. ಸೊ ಯಾವುದೇ ಕಂಟ್ರಿ ಕರೆನ್ಸಿನ ಕ್ರಿಪ್ಟೋ ಕರೆನ್ಸಿದಾಗ ಕನ್ವರ್ಟ್ ಮಾಡುತ್ತೆ, ಯಾವುದೇ ಕ್ರಿಪ್ಟೋ ಕರೆನ್ಸಿನ ಪ್ರತಿ ಆ ದೇಶದ ಕರೆನ್ಸಿ ಜೊತೆ ಕನ್ವರ್ಟ್ ಮಾಡಿಕೊಡುವಂತ ಒಂದು ಅಪ್ಲಿಕೇಶನ್. ಸೊ ಇದು ಬೈನಾನ್ಸ್. ಸೊ ಈ ಬಿಸ್ನೆಸ್ ಅನ್ನ ಮಾಡ್ಬೇಕಂದ್ರೆ ಪಾಲಿಗಾನ್ ಮೆಟಿಕ್ ಅನ್ನ ಒಂದು ಕಾಯಿನ್ ಮುಖಾಂತರ, ಡೈಸ್ಟೇಬಲ್ ಕಾಯಿನ್ ಮುಖಾಂತರ ನಿಮ್ಮ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಅಪ್ ಮಾಡಬಹುದು. ಸೊ ಈ ವ್ಯಾಲೆಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ನಿಮ್ಗೆ ಯಾರು ಇನ್ವೈಟ್ ಮಾಡಿದಾರಲ್ಲ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರು ಪ್ರತಿಯೊಂದು ಕೂಡ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. So, ಹೆಂಗ್ ವರ್ಕ್ ಆಗುತ್ತೆ ಎರಡ್ ತರದಲ್ಲಿ ಅಂದ್ರೆ 6 ಜನರು ಇರ್ತಕ್ಕಂತ ಬ್ಲಾಕ್ ಇರುತ್ತೆ. ಸೊ S6 ಅಂದ್ರೆ 6 ಜನರು ಇರ್ತಕ್ಕಂತ ಬ್ಲಾಕ್ ಇರುತ್ತೆ. ಇದರಲ್ಲಿ ವರ್ಕಿಂಗ್ ಅಂಡ್ ನಾನ್ ವರ್ಕಿಂಗ್ ಇನ್ಕಮ್ ಬರುತ್ತೆ. ಆಕ್ಚುಲಿ ನೀವು 100% ವರ್ಕಿಂಗ್ ಅಂತ ಸ್ಟಾರ್ಟ್ ಅಪ್ ಮಾಡ್ಕೊಳ್ಳಿ, ಯಾವ್ದೇ ಕಾರಣಕ್ಕೂ ಕೂಡ ನಾನ್ ವರ್ಕಿಂಗ್ ಅಂತ ನೀವು ಬರಕ್ ಹೋಗ್ಬೇಡಿ ಫ್ರೆಂಡ್ಸ್. ಇದು 100% ವರ್ಕಿಂಗ್ ಇನ್ಕಮ್ ಕೊಡಂತ ಪ್ಲಾಟ್ಫಾರ್ಮ್ ಇದು. ಸೊ ನಾನ್ ವರ್ಕಿಂಗ್ ಇನ್ಕಮ್ ಏನಂತಾರಲ್ಲ ಅದಕ್ಕೆ ಒಂದು ಸ್ಪಿಲ್ ಓವರ್ ಇನ್ಕಮ್ ಅಂತಾರೆ. ಅದು ಯಾವಾಗ ಬೇಕಾದ್ರೂ ಕೂಡ ಬರ್ಬೋದು. ಇದು 100% ವರ್ಕಿಂಗ್ ಪ್ಲಾನ್. ಸೊ ಇದರಲ್ಲಿ S6 ಅನ್ನ ಬ್ಲಾಕ್ ಅಲ್ಲಿ ನೀವು ಕೆಲಸ ಮಾಡೋದ್ರಿಂದ ಕೂಡ ಈ ಬ್ಲಾಕ್ ತುಂಬುತ್ತೆ. ಸೊ ನಿಮ್ಮ ಅಪ್ಲೈನ್ ಟೀಮ್ ಕೆಲಸ ಮಾಡೋದ್ರಿಂದ ಕೂಡ ಈ ಬ್ಲಾಕ್ ತುಂಬುತ್ತೆ. ಸೊ S3 ಅನ್ನೋದು 3 ಜನರು ಬ್ಲಾಕ್ ಇರುತ್ತೆ. S3 ಅಂದ್ರೆ 3 ಜನರು ಬ್ಲಾಕ್, ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ. ಸೊ ಇದು ಓನ್ಲಿ ನೀವು ಕೆಲಸ ಮಾಡೋದ್ರಿಂದ ಮಾತ್ರ ಈ ಬ್ಲಾಕ್ ಏನಾಗುತ್ತೆ ತುಂಬುತ್ತೆ. ಸೊ S6 ಅಲ್ಲಿ ಮೊದಲಿಬ್ಬರು ಇನ್ಕಮ್ ನಿಮಗ್ ಬರಲ್ಲ, ನಿಮ್ಮ ಮೇಲ್ಗಡೆ ಇರತಕ್ಕಂತ ಅಪ್ಲೈನ್, ಡೌನ್ಲೈನ್, ಕ್ರಾಸ್ ಲೈನ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಮಿಕ್ಕಿದ 3 ಜನರ ಇನ್ಕಮ್ ಡೈರೆಕ್ಟ್ ಆಗಿ 100% ನಿಮಗ್ ಬರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ತೋರಿಸಿದ ನೋಡಿ ಇವು ಅಂತ ಆರೆಂಜ್ ಕಲರ್ ಅಲ್ಲಿ ಈ 3 ಜನರ ಇನ್ಕಮ್ ಏನಾಗುತ್ತೆ 100% ನಿಮಗ್ ಬರುತ್ತೆ. ಮೊದಲಿಬ್ಬರು ಇನ್ಕಮ್ ನಿಮ್ಮ ಮೇಲ್ಗಡೆ ಇರ್ತಕ್ಕಂತ ಅಪ್ಲೈನ್ ಹೋಗಿ, ಸೊ 6ನೇ ವ್ಯಕ್ತಿ ಇನ್ಕಮ್ ಕೂಡ ನಿಮ್ಮ ಮೇಲ್ಗಡೆ ಹೋಗಿ ಹೊಸ ಸೈಕಲ್ ಓಪನ್ ಆಗುತ್ತೆ. S3 ಅಲ್ಲಿ ಮೊದಲಿಬ್ಬರು ನಿಮಗ್ ಬರುತ್ತೆ, 3ನೇ ವ್ಯಕ್ತಿ ಇನ್ಕಮ್ ನಿಮ್ಮ ಮೇಲ್ಗಡೆ ಇರ್ತಕ್ಕಂತ ನಿಮ್ಮ ಅಪ್ಲೈನ್ ಟೀಮ್ ಹೋಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಮತ್ತೆ ಈ ತರ ಹೊಸ ಸೈಕಲ್ ಏನಾಗುತ್ತೆ ಓಪನ್ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾದ್ರೆ ಟೋಟಲ್ ಆಗಿ ಈ ಪ್ರಾಜೆಕ್ಟ್ ಅಲ್ಲಿ ಎಷ್ಟು ಲೆವೆಲ್ ಇದಾವೆ, ಸೊ ಎಷ್ಟು ಇನ್ಕಮ್ ಅರ್ನ್ ಮಾಡ್ಬೋದು ನಾವು. ಫಾರ್ ಎಕ್ಸಾಂಪಲ್ ಜಸ್ಟ್ ಅರ್ಟ್ ಅಂತ ಜಸ್ಟ್ $5 ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಿಮ್ಗೆ ಓನ್ಲಿ 500 ರೂಪೀಸ್ ಇಂದ ಈ ಬಿಸ್ನೆಸ್ ನೀವು ಸ್ಟಾರ್ಟ್ ಅಪ್ ಮಾಡ್ಬೋದು. ಜಸ್ಟ್ ನೀವು 500 ಸ್ಟಾರ್ಟ್ ಅಪ್ ಮಾಡಿ. ಸೊ ನೀವು ಯಾರಿಗಾದ್ರೂ ಇನ್ವೈಟ್ ಮಾಡಿದ್ರೆ ಫಸ್ಟ್ ಪರ್ಸನ್ ಈ ಪ್ಲೇಸ್ ಅಲ್ಲಿ ಬರ್ತಾನೆ, ಸೆಕೆಂಡ್ ಪರ್ಸನ್ ಇಲ್ಲಿ ಬರ್ತಾನೆ, ಥರ್ಡ್, ಫೋರ್ತ್, ಫಿಫ್ತ್ ಈ ತರ ಏನಾಗುತ್ತೆ ನಿಮ್ಮ ಸ್ಲಾಟ್ ತುಂಬುತ್ತೆ. ಸೊ ಈ ತರ ಕೇಳಿದಾಗ ನಿಮ್ಗೆ ಅನ್ಸ್ಬೋದು ಇದು ಪ್ಲಾನ್ ಬೈನರಿನಾ. ಸೊ ಇಲ್ಲಿ ಬೈನರಿ, ಮ್ಯಾಟ್ರಿಕ್, ಲೆವೆಲ್ ಇದು ಯಾವ್ದು ಇಲ್ಲ ಫ್ರೆಂಡ್ಸ್. ಸೊ ಇದು ತುಂಬಾ ಯೂನಿಕ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಇದೆ. ಸೊ ಇಲ್ಲಿ ನೀವು ಕೆಲಸ ಮಾಡಿದ್ರು ಕೂಡ ಈ ಬ್ಲಾಕ್ ತುಂಬುತ್ತೆ, ನಿಮ್ಮ ಅಪ್ಲೈನ್ ಕೆಲಸ ಮಾಡಿದ್ರು ಕೂಡ ಈ ಬ್ಲಾಕ್ ತುಂಬುತ್ತೆ. ಬೈನರಿಯಲ್ಲಿ ನೀವೇ ಕೆಲಸ ಮಾಡ್ಬೇಕು. ರೈಟ್ ಟು ಲೆಫ್ಟ್ ಅಂತ ಈಕ್ವಲ್ ಸೆಲ್ ಮೇಂಟೈನ್ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರೈಟ್ ಟು ಲೆಫ್ಟ್ ಲೆಗ್ ಮೇಂಟೆನೆನ್ಸ್ ಇಲ್ಲ. ಸೊ ಈ ತರ ಇರ್ತಕ್ಕಂಥ ಕಾನ್ಸೆಪ್ಟ್ ಇದು. ಸೊ ಹಾಗಾದ್ರೆ ಇಲ್ಲಿ ಇನ್ಕಮ್ ಯಾವ ರೀತಿ ಬರುತ್ತೆ, ಸೊ ನೋಡ್ಬೋದು ಇಲ್ಲಿ ಕಾಣ್ತಾ ಇದ್ದೇನೆ ಟೋಟಲ್ ಆಗಿ ಇಲ್ಲಿ 12 ಲೆವೆಲ್ ಇದಾವೆ ಫ್ರೆಂಡ್ಸ್. ಈ ಪ್ರೋಗ್ರಾಮ್ ಅಲ್ಲಿ ಟೋಟಲ್ ಆಗಿ 12 ಲೆವೆಲ್ ಇದ್ದಾವೆ. ಪ್ರತಿ ಒಂದು ಲೆವೆಲ್ ಕೂಡ ಒಂದು 30, 50, 80, 320, 640 ಈ ತರ ಟೋಟಲ್ ಲೆವೆಲ್ ವ್ಯಾಲ್ಯೂ ಏನಾಗುತ್ತೆ ಡಬಲ್ ಇರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ 12 ಲೆವೆಲ್ ಅಲ್ಲಿ 8 ಲೆವೆಲ್ S6 ಇದೆ. ಸೊ ಇಲ್ಲಿ ಕೆಲವೊಬ್ರದ್ದು ಹೋಸ್ಟ್ ಇರ್ತಕ್ಕಂಥ ಸರ್ದು ಮೈಕ್ ಆನ್ ಆಗಿದೆ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಟೋಟಲ್ ಆಗಿ S6 ಅನ್ನೋದು 8 ಇದಾವೆ ಅಂಡ್ S3 ಅನ್ನೋದು 4 ಇದಾವೆ. ಸೊ ಟೋಟಲ್ ಆಗಿ ಇಲ್ಲಿ 12 ಲೆವೆಲ್ ಇದಾವೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 2 S6 ಬರುತ್ತೆ, ಆಮೇಲೆ ಒಂದು S3, 2 S6, ಒಂದು S3, 2 S6, ಒಂದು S3. ಸೊ ಇಲ್ಲಿ ವರ್ಕಿಂಗ್, ನಾನ್ ವರ್ಕಿಂಗ್, ವರ್ಕಿಂಗ್, ನಾನ್ ವರ್ಕಿಂಗ್ ಅಂಡ್ ವರ್ಕಿಂಗ್ ಈ ತರ 12 ಲೆವೆಲ್ ಇದಾವೆ. ಸೊ 2 ನಾನ್ ವರ್ಕಿಂಗ್ ಇರುತ್ತೆ, ಒಂದು ವರ್ಕಿಂಗ್ ಇರುತ್ತೆ, 2 ನಾನ್ ವರ್ಕಿಂಗ್, ಒಂದು ವರ್ಕಿಂಗ್ ಈ ತರ 12 ಲೆವೆಲ್ ಇದಾವೆ. ಸೊ ಹಾಗಾದ್ರೆ ಈ ಬಿಸ್ನೆಸ್ ಅನ್ನ ನೀವು ಫ್ರೆಂಡ್ಸ್ ಜಸ್ಟ್ ಫಸ್ಟ್ ಲೆವೆಲ್ ಇಂದ ಸ್ಟಾರ್ಟ್ ಅಪ್ ಮಾಡಿ ಈ 12ನೇ ಲೆವೆಲ್ ಕೂಡ ನೀವು ಕೆಲಸ ಮಾಡ್ತಾ 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 ಈ 12 ಲೆವೆಲ್ ನ ನೀವು ಇಲ್ಲಿ ಏನ್ ಮಾಡ್ಬೋದು ರೀಚ್ ಮಾಡ್ಬೋದು. ಸೊ ಅದ್ ಹೆಂಗೆ ರೀಚ್ ಮಾಡ್ಬೋದಾ, ಸೊ ಇಲ್ಲಿ ನಾನ್ ನಿಮ್ಗೆ ಈ ಸ್ಲೈಡ್ ಅಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ನೋಡಿ. ಆ ತರ ಯಾವ ತರ ನೀವು ವರ್ಕ್ ಮಾಡ್ತಾ ಮಾಡ್ತಾ 12ನೇ ಲೆವೆಲ್ ರೀಚ್ ಮಾಡ್ಬೋದು ಅಂದ್ರೆ ಇಲ್ಲಿ ಒಂದು ಅಪ್ಗ್ರೇಡ್ ಸಿಸ್ಟಮ್ ಇದೆ ಫ್ರೆಂಡ್ಸ್. ಹೌ ಟು ಅಪ್ಗ್ರೇಡ್ ಸಿಸ್ಟಮ್ ನೀವು ಆನ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಸೊ ನೀವು ವರ್ಕ್ ಮಾಡ್ತಾ 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 12ನೇ ಲೆವೆಲ್ ಹೋಗಿ ರೀಚ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೀವು $5 ಇಂದ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಿದ್ರ, ಸೊ ನೆಕ್ಸ್ಟ್ ಬ್ಲಾಕ್ ವ್ಯಾಲ್ಯೂ $10 ಇದೆ. ಸೊ $5 ಫಸ್ಟ್ ಬ್ಲಾಕ್ ಅಲ್ಲಿ ನೀವು ಫಸ್ಟ್ ಲೆವೆಲ್ ಅಲ್ಲಿ ಇದ್ರ, ಸೊ ಸೆಕೆಂಡ್ ಲೆವೆಲ್ ವ್ಯಾಲ್ಯೂ $10 ಇದೆ. ಸೊ ಇಲ್ಲಿ ನೀವು ಒಬ್ಬ ಇಬ್ರಿಗೆ ಇನ್ವೈಟ್ ಮಾಡ್ತಿರೋದು ಇನ್ಕಮ್ ಮೇಲೆ ಹೋಗುತ್ತೆ, 3ನೇ ವ್ಯಕ್ತಿ ನಿಮಗ್ ಬರುತ್ತೆ, 4ನೇ ವ್ಯಕ್ತಿದು ಮತ್ತೆ 5ನೇ ವ್ಯಕ್ತಿದು ಇನ್ಕಮ್ ಆಟೋಮೆಟಿಕ್ಲಿ ನೆಕ್ಸ್ಟ್ ಲೆವೆಲ್ ಹೋಗಿ ಅಂದ್ರೆ
ನಾಲ್ಕನೇ ವ್ಯಕ್ತಿಯಿಂದ $5 ಪ್ಲಸ್ 5ನೇ ವ್ಯಕ್ತಿಯಿಂದ $5 ಈಕ್ವಲ್ ಟು $10. ಸೊ ನೆಕ್ಸ್ಟ್ ಬ್ಲಾಕ್ ವ್ಯಾಲ್ಯೂ ಎಷ್ಟಿದೆ? 10. ಸೊ ಆಟೋಮೆಟಿಕ್ಲಿ ಎರಡನೇ ಲೆವೆಲ್. ಅದೇ ತರ ನೀವು ವರ್ಕ್ ಮಾಡ್ತಾ ಮಾಡ್ತಾ ಫಾರ್ ಎಕ್ಸಾಂಪಲ್ ಇವಾಗ 3ನೇ ಲೆವೆಲ್ ಹೋಗ್ಬೇಕು. ಸೊ 3ನೇ ಲೆವೆಲ್ ಅಲ್ಲಿ ನೀವಿದ್ದೀರಾ. ಸೊ 2ನೇ ಲೆವೆಲ್ ಅಲ್ಲಿ ನೀವಿದ್ದೀರಾ. ಇಲ್ಲಿ 2ನೇ ಲೆವೆಲ್ ಅಲ್ಲಿ ಒಬ್ಬ ಪರ್ಸನ್ ಬರೋದ್ರಿಂದ $10 ಬರುತ್ತೆ. ಸೊ 2 ಪರ್ಸನ್ ಇಂದ 10 ಪ್ಲಸ್ 10 ಆಟೋಮೆಟಿಕ್ಲಿ $20 ನೆಕ್ಸ್ಟ್ 3ನೇ ಲೆವೆಲ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ಈ ತರ ಕೆಲಸ ಮಾಡ್ತಾ ಮಾಡ್ತಾ ನೀವೇನ್ ಮಾಡ್ಬೋದು ಫ್ರೆಂಡ್ಸ್, 12ನೇ ಲೆವೆಲ್ ತನಕ ರೀಚ್ ಆಗ್ಬೋದು. ಒಂದ್ ವೇಳೆ ಈಗ ಅಪ್ಗ್ರೇಡ್ ಬಟನ್ ನೀವು ಆಫ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಸೊ ಅಪ್ಗ್ರೇಡ್ ಸಿಸ್ಟಮ್ ನೀವು ಆಫ್ ಮಾಡಿದ್ರೆ ಸೊ ನೀವು ಎಲ್ಲಿದ್ದೀರಾ ಅದೇ ಪ್ಲೇಸ್ ಅಲ್ಲಿ ಇರ್ತೀರಾ. ಸೊ ನೀವು ಯಾವ್ದೇ ಕಾರಣಕ್ಕೂ ಕೂಡ ಮುಂದೆ ಹೋಗಕ್ ಆಗಲ್ಲ. ಪ್ಲಸ್ ಅಲ್ಲಿಂದ ನಿಮ್ಗೆ ಏನ್ ಮಿಸ್ ಆಗುತ್ತೆ ಅಂದ್ರೆ 25% ನಿಮ್ ಇನ್ಕಮ್ ಮಿಸ್ ಆಗುತ್ತೆ ಫ್ರೆಂಡ್ಸ್. ಓನ್ಲಿ ನಿಮ್ಗೆ 75% ಇನ್ಕಮ್ ಬರುತ್ತೆ. ಮಿಕ್ಕಿ 25% ಇನ್ಕಮ್ ಪ್ರಾಡಕ್ಟ್ ಫಂಡ್ ವ್ಯಾಲೆಟ್ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಅಪ್ಗ್ರೇಡ್ ಬಟನ್ ನೀವು ಆಫ್ ಹೋಗ್ಬೇಡಿ. ಆನ್ ಇಟ್ಟು ಕೆಲಸ ಮಾಡಿ ವರ್ಕ್ ಮಾಡ್ತಾ ಮಾಡ್ತಾ ನೀವು 12ನೇ ಲೆವೆಲ್ ನ ರೀಚ್ ಮಾಡಬಹುದು. ಟೋಟಲ್ ಆಗಿ ಇಲ್ಲಿ 12 ಲೆವೆಲ್ ನಿಮ್ ಕಣ್ ಮುಂದೆ ಕಾಣ್ತಾ ಇದೆ ನೋಡಿ. ಸೊ 2 S6 ಇರುತ್ತೆ, 1 S3 ಇರುತ್ತೆ, 2 S6 ಮತ್ತೆ 1 S3, 2 S6 1 S3. ಸಿಂಪಲ್ ಆಗಿ ಈ ಮೆಟಾಫೋರ್ಸ್ ಅಲ್ಲಿ ನೀವು ತಿಳ್ಕೊಬೇಕಾಗಿರೋದಿಷ್ಟೇ, S6 ಅಂಡ್ S3 ಯಾವ ರೀತಿ ಕೆಲಸ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮುಗೀತು. ಈ ಒಂದು ಮೆಟಾಫೋರ್ಸ್ ಪ್ಲಾನ್ ನಿಮ್ಗೆ ಕ್ಲಿಯರ್ ಆಗುತ್ತೆ. ಅದಾದ್ಮೇಲೆ ಇದರಲ್ಲಿ ರಾಯಲ್ಟಿ NFT ಇದೆ. ಸೊ NFT ನ ಇಲ್ಲಿಂದ ನೀವು ಆರ್ಡರ್ ಮಾಡಬಹುದು. ಜಸ್ಟ್ ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಲೆವೆಲ್ ಆಕ್ಟಿವೇಟರ್ ಲೆವೆಲ್ ಅಂತ ಇದೆ. ಇದ್ರಲ್ಲೇ ನಿಮ್ಗೆ ಇವಾಗ ಏನಿಲ್ಲ ಅಂದ್ರೆ 4ರಿಂದ 5,000 ರೂಪಾಯಿ ಕೂಡ ನಿಮ್ಗೆ ಇನ್ಕಮ್ ಬರುತ್ತೆ ಒಂದ್ಸರ್ತಿ ರಾಯಲ್ಟಿ ನೀವು ಕ್ವಾಲಿಫೈ ಆದ್ರೆ. ಸೊ 2ನೇ ಲೆವೆಲ್ ಅಲ್ಲಿ ಏನಿಲ್ಲ ಅಂದ್ರೂ 16,000 ರೂಪಾಯಿ ನಿಮ್ಗೆ ರಾಯಲ್ಟಿ ಸಿಗ್ತಾ ಇದೆ ಪ್ರೆಸೆಂಟ್. ಇವಾಗ ಯಾರ್ಯಾರು 2ನೇ ಲೆವೆಲ್ ಅಲ್ಲಿ ಇದಾರೆ, ಯಾರ್ಯಾರ ಹತ್ರ ಸೂಪರ್ವೈಸರ್ ಇದೆಲ್ಲ ಅವ್ರಿಗೆಲ್ಲ 16,000 ರೂಪಾಯಿ ಮೇಲ್ಪಟ್ಟು ಇನ್ಕಮ್ ಬರ್ತಿದೆ. ಯಾವ ವ್ಯಕ್ತಿ ಇಲ್ಲಿ ಮ್ಯಾನೇಜರ್ ಲೆವೆಲ್ ಅಲ್ಲಿ ಇದಾನಲ್ಲ, ಆ ವ್ಯಕ್ತಿಗೆ ಇವತ್ತು ಏನಿಲ್ಲ ಅಂದ್ರು ಫ್ರೆಂಡ್ಸ್ 60,000 ತನಕ ರಾಯಲ್ಟಿ ಸಿಗ್ತಾ ಇದೆ. ಯಾವ ವ್ಯಕ್ತಿ 4ನೇ ಲೆವೆಲ್ ಅಲ್ಲಿ ಇದಾನಲ್ಲ, ಆ ವ್ಯಕ್ತಿಗೆ ಏನಿಲ್ಲ ಅಂದ್ರು ಫ್ರೆಂಡ್ಸ್ ಈ ಒಂದು ಸಮಯದಲ್ಲಿ 1.5 ಲಕ್ಷ ರೂಪಾಯಿ ಮೇಲೆ ಅವರಿಗೆ ರಾಯಲ್ಟಿ ಇನ್ಕಮ್ ಬರ್ತಾ ಇದೆ. ಇದಕ್ಕೋಸ್ಕರ ಏನು ಕೆಲಸ ಮಾಡ್ಬೇಕಾಗಿಲ್ಲ. ಜಸ್ಟ್ ಒನ್ ಟೈಮ್ ಈ ಆಕ್ಟಿವೇಟರ್, ಸೂಪರ್ವೈಸರ್, ಪ್ರೋ ಮ್ಯಾನೇಜರ್ ಈ ಲೆವೆಲ್ ಗಳನ್ನ ನಾವು ಕ್ವಾಲಿಫೈ ಮಾಡ್ಕೊಂಡ್ರೆ ಸೊ ಇವತ್ತೊಂದಿನ ರಾಯಲ್ಟಿ ಗಳಿಸಕ್ಕೂ ಕೂಡ ಇಲ್ಲಿ ಒಂದು ಅವಕಾಶ ಇದೆ. ಅದಾದ್ಮೇಲೆ ಇಲ್ಲಿ ಒಂದು ಮೆಟಾವರ್ಸ್ ಟೆಕ್ನಾಲಜಿ ಬರೋದಿದೆ. ಸೊ ಮೆಟಾವರ್ಸ್ ಟೆಕ್ನಾಲಜಿ ಇದೊಂದು ವರ್ಚುವಲ್ ವರ್ಲ್ಡ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ವರ್ಚುವಲ್ ಆಗಿ ನೀವು ಒಂದು ಫ್ಲಾಟ್ ನ ಖರೀದಿ ಮಾಡಬಹುದು, ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಮಾಡಬಹುದು, ಶಾಪಿಂಗ್ ಮಾಡಬಹುದು, ನಿಮ್ದೇ ಆಗಿರ್ತಕ್ಕಂತ ಯಾವುದೇ ಎಲ್ಲಾ ತರದ ಬಿಸ್ನೆಸ್ ನ ನೀವು ಇಲ್ಲಿ ಮಾಡಬಹುದು ಮೆಟಾವರ್ಸ್ ಟೆಕ್ನಾಲಜಿಯಲ್ಲಿ. ಸೊ ಮೆಟಾವರ್ಸ್ ಇದರಲ್ಲಿ ಬರೋದಿದೆ. ಇದರಲ್ಲಿ ಕೂಡ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ವಾಟ್ ಈಸ್ ಮೆಟಾವರ್ಸ್ ಅಂತ ಸರ್ಚ್ ಮಾಡಿ ಮೆಟಾವರ್ಸ್ ಬಗ್ಗೆ ನಿಮ್ಗೆ ಸಾವಿರಾರು ಇನ್ಫಾರ್ಮೇಶನ್ ಸಿಗುತ್ತೆ. ಅದಾದ್ಮೇಲೆ ಇಲ್ಲಿ ಫೋರ್ಸ್ ಕಾಯಿನ್ ಇದೆ. ಸೊ ಈ ಒಂದು ಫೋರ್ಸ್ ಕಾಯಿನ್ ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡಂತ ಒಂದು ಅವಕಾಶ ಇದೆ. ಯಾಕಪ್ಪ ಅಂತಂದ್ರೆ ಫ್ರೆಂಡ್ಸ್, ಇದು ಸ್ಟಾರ್ಟ್ಅಪ್ ಆದಾಗ 25 ರೂಪಾಯಿಂದ ಸ್ಟಾರ್ಟ್ಅಪ್ ಆಗಿತ್ತು. ಇವತ್ತು ಏನಿಲ್ಲ ಅಂದ್ರೆ 65 ರೂಪಾಯಿ ರನ್ನಿಂಗ್ ಆಗ್ತಾ ಇದೆ. ಇದ್ರ ನೋಡಿ 2009ರಲ್ಲಿ ಬಿಟ್ ಕಾಯಿನ್ ಬಂತು, ಮಿಸ್ ಮಾಡ್ಕೊಂಡಿದೀವಿ. ಸರ್ ವಾಯ್ಸ್ ತುಂಬಾ ಡಿಸ್ಟರ್ಬ್ ಇದೆ ಸರ್. ಓಕೆ ಸರ್, ಇವಾಗ ಕ್ಲಿಯರ್ ಇದೆನಾ ಸರ್? ಹಾ, ಈಗ ಕ್ಲಿಯರ್ ಇದೆ. ಓಕೆ, ಎಷ್ಟೋ ಜನ ಬಿಟ್ ಕಾಯಿನ್ ನ ಮಿಸ್ ಮಾಡ್ಕೊಂಡಿವಿ, ಇಥೇರಿಯಂ ನ ಮಿಸ್ ಮಾಡ್ಕೊಂಡಿವಿ, BNB ನ ಮಿಸ್ ಮಾಡ್ಕೊಂಡಿವಿ. ತುಂಬಾ ಕರೆನ್ಸಿಗಳು ಬಂದಿದಾವೆ. ಸೊ ನಾವು ಮಿಸ್ ಮಾಡ್ಕೊಂಡಿದ್ವಿ. ಬಟ್ ಇವಾಗ ನಿಮ್ಗೆ 2023-24ರಲ್ಲಿ ಒಂದು ಫೋರ್ಸ್ ಕಾಯಿನ್ ಅಪಾರ್ಚುನಿಟಿ ಬಂದಿದೆ ಫ್ರೆಂಡ್ಸ್. ಈ ಒಂದು ಫೋರ್ಸ್ ಕಾಯಿನ್ ಅಪಾರ್ಚುನಿಟಿನ ನೀವೇನಾದ್ರೂ ಮಿಸ್ ಮಾಡ್ಕೊಂಡ್ರ ಅಂತ ತಿಳ್ಕೊಳ್ಳಿ. ಸೊ ನೀವು ಕೂಡ ಮುಂದೊಂದ್ ದಿನ ಹೇಳ್ಬೇಕಾಗುತ್ತೆ, ಒನ್ ಟೈಮ್ ಫೋರ್ಸ್ ಕಾಯಿನ್ ಅಂತ ಬಂದಿತ್ತು, ಅದನ್ನು ಕೂಡ ನಾನು ಮಿಸ್ ಮಾಡ್ಕೊಂಡೆ. ಸೊ ನಮ್ಮ ತಾಯಿ ತಂದೆ ನಾವು ಹಿಂದ್ಗಡೆ ಮಾಡಿರ್ತಕ್ಕಂಥ ಮಿಸ್ಟೇಕ್ ನ ನಾವು ಮಾಡೋದ್ ಬೇಡ. ಸೊ ಇವತ್ ಬಂದಿರ್ತಕ್ಕಂಥ ಫೋರ್ಸ್ ಕಾಯಿನ್ ನ ನೀವು ಯೂಸ್ ಮಾಡ್ಕೊಳ್ಳಿ, ಫೋರ್ಸ್ ಕಾಯಿನ್ ನ ನೀವು ಬೈ ಮಾಡಿ ಇಟ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಇದ್ರ ರೇಟ್ ತುಂಬಾ ಡಿಮ್ಯಾಂಡ್ ಆಗೋದಿದೆ ಫ್ಯೂಚರ್ ನಲ್ಲಿ. ಸೊ ಇದ್ರ ಬಗ್ಗೆ ನಾನ್ ನಿಮ್ಗೆ ಈ ಪ್ಲಾನ್ ಅಲ್ಲಿ ತುಂಬಾ ಒತ್ತಿ ಹೇಳಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಮತ್ತೊಂದು ಪ್ರೆಸೆಂಟೇಶನ್ ಮಾಡೋಣ. ಅಲ್ಲಿ ಫೋರ್ಸ್ ಕಾಯಿನ್ ರಿಲೇಟೆಡ್ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ಇವತ್ತೊಂದಿನ ಇಲ್ಲಿ ಮೆಟಾವರ್ಸ್ ಟೆಕ್ನಾಲಜಿ ಇದೆ, ಇಲ್ಲಿ ಯುನೈಟ್ವರ್ಸ್ ಪ್ರೋಗ್ರಾಮ್ ಇದೆ. ಯುನೈಟ್ವರ್ಸ್ ಮುಖಾಂತರ ಕೂಡ ನೀವು ಇನ್ಕಮ್ ನ ಅರ್ನ್ ಮಾಡ್ಬೋದು. ಸೊ ಹಾಗಾದ್ರೆ ಈ ಬಿಸ್ನೆಸ್ ಅನ್ನ ನೀವು ಎಷ್ಟು ಲೆವೆಲ್ ಇಂದ ಸ್ಟಾರ್ಟ್ಅಪ್ ಮಾಡಿದ್ರೆ ಎಷ್ಟು ಇನ್ಕಮ್ ಅರ್ನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ಬಿಸ್ನೆಸ್ ಅನ್ನ ನೀವು 3 ಲೆವೆಲ್ ಇಂದ ಸ್ಟಾರ್ಟ್ಅಪ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಒಂದು $35 ಹತ್ರ $3,500 ರೂಪಾಯಿಂದ ಸ್ಟಾರ್ಟ್ಅಪ್ ಮಾಡಿ ಸೇಮ್ ಆಸ್ ಇಟ್ ಈಸ್ 3 ಲೆವೆಲ್ಗೆ ನೀವು ಒಂದು 5 ಜನ ಪಾರ್ಟ್ನರ್ ನ ನೀವು 3ನೇ ಲೆವೆಲ್ ರೀಚ್ ಮಾಡಿಸಿರ ಅಂತ ತಿಳ್ಕೊಳ್ಳಿ. ಸೊ ಫಸ್ಟ್ ಲೆವೆಲ್ ಅಲ್ಲಿ ಬಂದಿರ್ತಕ್ಕಂಥ ಅದೇ 5 ಜನರನ್ನ ಸೆಕೆಂಡ್ ಥರ್ಡ್ ನೀವು ರೀಚ್ ಮಾಡ್ಸಿರಂದ್ರೆ ನಿಮ್ ಇನ್ಕಮ್ ಆಗುತ್ತೆ ಫ್ರೆಂಡ್ಸ್ 11,000 ಚಿಲ್ರೆ. ಸೊ ಇಲ್ಲಿ ಬಿಸ್ನೆಸ್ ಆಗಿರುತ್ತೆ,
16,000 ಚಿಲ್ಡ್ರೆ ಡೈರೆಕ್ಟ್ಲಿ ನಿಮ್ಗೆ ಇನ್ಕಮ್ ಬರುತ್ತೆ 11,000 ತನಕ. ಸೊ ಒಂದ್ ವೇಳೆ 6ನೇ ಲೆವೆಲ್ಗೆ ಅದೇ 5 ಜನರನ್ನ ರೀಚ್ ಮಾಡ್ಸಿದ್ರೆ 1 ಲಕ್ಷ ತನಕ ಇನ್ಕಮ್ ಆಗುತ್ತೆ. ಸೊ ನಾನ್ ನಿಮ್ಗೆ ಇಲ್ಲಿ ಓನ್ ಆಗಿ ಒಂದ್ ನೋಡಿ 8ನೇ ಲೆವೆಲ್ಗೆ ಅದೇ 1ನೇ ಲೆವೆಲ್ ಬಂದಿರ್ತಕ್ಕಂಥ 5 ಜನರನ್ನ 8ನೇ ಲೆವೆಲ್ ರೀಚ್ ಮಾಡ್ಸತ್ರಿಗೆ ನಿಮ್ ಇನ್ಕಮ್ ಏನಿಲ್ಲ ಅಂದ್ರು ಫ್ರೆಂಡ್ಸ್ ಇಲ್ಲಿ 3,60,000 ತನಕ ನಿಮ್ ಇನ್ಕಮ್ ಆಗುತ್ತೆ. ಅದೇ 1ನೇ ಲೆವೆಲ್ ಬಂದಿರ್ತಕ್ಕಂಥ ಅದೇ 5 ಜನರನ್ನ ಸೊ ನೀವು 12ನೇ ಲೆವೆಲ್ ರೀಚ್ ಮಾಡ್ಸಿದ್ರೆ ಸೊ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಟೋಟಲ್ ಎಷ್ಟು ಡಾಲರ್ ಆಗುತ್ತೆ ಅಂತ ನಾನು ಹೇಳ್ತೀನಿ. $73,125 ಆಗುತ್ತೆ. ಹತ್ರ 64 ಲಕ್ಷ ತನಕ ನಿಮ್ಗೆ ಇನ್ಕಮ್ ಆಗುತ್ತೆ. ಜಸ್ಟ್ ಫಸ್ಟ್ ಲೆವೆಲ್ ಅಲ್ಲಿ ಬಂದಿರತಕ್ಕಂತ 5 ಜನರನ್ನ 12ನೇ ಲೆವೆಲ್ ರೀಚ್ ಮಾಡ್ಸಿದ್ರೆ. ಸೊ ಥಿಂಕ್ ಮಾಡ್ಕೊಳ್ಳಿ ಈ ಬಿಸ್ನೆಸ್ ಅಲ್ಲಿ ಎಷ್ಟೊಂದು ಇನ್ಕಮ್ ಅರ್ನ್ ಮಾಡ್ಬೋದು. ಸೊ ಹಾಗಾದ್ರೆ ಸೊ ನನ್ನ ಸಜೆಷನ್ ಪ್ರಕಾರ ನೀವು ಈ ಬಿಸ್ನೆಸ್ ಅನ್ನ ಏನಾದ್ರು 6 ಲೆವೆಲ್ ಇಂದ ಸ್ಟಾರ್ಟ್ಅಪ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಸೊ ನೀವ್ ಇಲ್ಲಿ ಏನಕ್ಕೋಸ್ಕರ ಬರ್ತಾ ಇದೀರಾ ಒಂದು ಕ್ಲಿಯಾರಿಟಿ ತಿಳ್ಕೊಳ್ಳಿ. ನೀವ್ ಇಲ್ಲಿ ಏನಕ್ಕೋಸ್ಕರ ಬರ್ತಾ ಇದೀರಾ ದುಡ್ಡು ಮಾಡ್ಬೇಕಂತ ಬರ್ತಾ ಇದೀರಾ. ಸೊ ದುಡ್ಡು ಮಾಡ್ಬೇಕಂದ್ರೆ ಒಂದು ಒಳ್ಳೆ ಲೆವೆಲ್ ಇಂದ ಸ್ಟಾರ್ಟ್ಅಪ್ ಮಾಡಿ. ಒಂದು ಒಂದು 6ನೇ ಲೆವೆಲ್ ಇಂದ ಒಂದು $320 ಇಂದ ನೀವು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿ. ಸೊ ನೀವು ಸೇಮ್ ಆಸ್ ಇಟ್ ಈಸ್ ಅದೇ 6 ಲೆವೆಲ್ಗೆ ಜಸ್ಟ್ 5 ಜನರನ್ನ ರೀಚ್ ಮಾಡಿಸಿದ್ರೆ ನಿಮ್ ಇನ್ಕಮ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ $1,01,250. ನಾನು ಚಾಲೆಂಜ್ ಮಾಡ್ತೀನಿ ನೀವೇನಾದ್ರೂ 5 ಜನರನ್ನ 6ನೇ ಲೆವೆಲ್ ರೀಚ್ ಮಾಡಿ ಒಂದು ವೇಳೆ ನಿಮ್ ಇನ್ಕಮ್ $1,00,000 ಆಗಿಲ್ಲ ಅಂದ್ರೆ ನಾನ್ ನಿಮ್ಗೆ $1,00,000 ಇನ್ಕಮ್ ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ಇದು ನಾ ಇನ್ಕಮ್ ಅನ್ನ ಅರ್ನ್ ಮಾಡೀನಿ ಫ್ರೆಂಡ್ಸ್. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾನು $1,00,000 ಇನ್ಕಮ್ ಅನ್ನ ಈ ಪ್ಲಾಟ್ಫಾರ್ಮ್ ಅಲ್ಲಿ ಅರ್ನ್ ಮಾಡಿದೀನಿ. ಅದಕ್ಕೋಸ್ಕರ ನಾನು ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದೀನಿ. ಸೊ ಜಸ್ಟ್ 5 ಜನರನ್ನ ನೀವು 6ನೇ ಲೆವೆಲ್ ರೀಚ್ ಮಾಡ್ಸಿರ ಅಂತ ತಿಳ್ಕೊಳ್ಳಿ ನಿಮ್ ಇನ್ಕಮ್ ಆಗುತ್ತೆ ಫ್ರೆಂಡ್ಸ್ $1,00,000. ಈ ಕೆಲಸನ ನೀವು 1 ಅವರ್ ಅಲ್ಲಿ ಮಾಡಿ, 1 ಡೇ ದಲ್ಲಿ ಮಾಡಿ, 1 ವೀಕ್ ಅಲ್ಲಿ ಮಾಡಿ, 1 ತಿಂಗಳಲ್ಲಿ ಮಾಡಿ, ಯಾವಾಗ ಬೇಕಾದ್ರೂ ಕೂಡ ನೀವು ಜಸ್ಟ್ 5 ಜನರನ್ನ 6ನೇ ಲೆವೆಲ್ ರೀಚ್ ಮಾಡಿಸಿದ್ರೆ ನಿಮ್ ಇನ್ಕಮ್ ಆಗುತ್ತೆ ಇಲ್ಲಿ $1,125. INR ಅಲ್ಲಿ ಕನ್ವರ್ಟ್ ಮಾಡಿದ್ರೆ 1,01,000 ಚಿಲ್ಲರೆ ಆಗುತ್ತೆ. ಸರ್ ಇದು ಒಂದು ವೇಳೆ ನನಗೆ ಕಷ್ಟ ಆಗುತ್ತೆ, ಅಮೌಂಟ್ ನನ್ನ ಹತ್ರ ಕಡಿಮೆ ಇದೆ, ಅಟ್ಲೀಸ್ಟ್ ನೀವು 5 ಲೆವೆಲ್ ಇಂದ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿ. 5 ಲೆವೆಲ್ ಇಂದ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕಂದ್ರೆ $160 ಬೇಕಾಗುತ್ತೆ. ಸೇಮ್ 5ನೇ ಲೆವೆಲ್ಗೆ 5 ಜನರನ್ನ ರೀಚ್ ಮಾಡಿಸಿದ್ರೆ 43,000 ತನಕ ನಿಮ್ಗೆ ಇನ್ಕಮ್ ಆಗುತ್ತೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ $15,000 ಇಂದ 5 ಜನರನ್ನ ನೀವು ರೀಚ್ ಮಾಡಿಸಿದ್ರೆ 5ನೇ ಲೆವೆಲ್ಗೆ ಇನ್ವೈಟ್ ಮಾಡ್ರಿ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ಸೊ $40,000 ಇನ್ಕಮ್ ಆಗುತ್ತೆ. ನಾನು ಹೊರಗಡೆ MLM ಅಲ್ಲಿ ಇದೇ $15,000 ಇನ್ವೆಸ್ಟ್ಮೆಂಟ್ ಮಾಡಿಸ್ತಿದ್ದೆ. ನಾನು ಕೂಡ ಹೊರಗಡೆ MLM ಅಲ್ಲಿ 4 ವರ್ಷ ಕೆಲಸ ಮಾಡಿದೀನಿ. $15,000 ಇನ್ವೆಸ್ಟ್ಮೆಂಟ್ ಮಾಡಿಸಿದಾಗ ಓನ್ಲಿ $360 ಇನ್ಕಮ್ ಬರ್ತಿತ್ತು ಫ್ರೆಂಡ್ಸ್ ನನಗೆ. ಇಲ್ಲಿ ಎಷ್ಟೋ ಜನ ನಾನ್ ಮಾಡಿರ್ತಕ್ಕಂಥ ಕಂಪ್ನಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಲೀಡರ್ಸ್ ಕೂಡ ಇವತ್ತು ಜೂಮ್ ಮೀಟಿಂಗ್ ಕೇಳ್ತಾ ಇದಾರೆ. $15,000 ಇನ್ವೆಸ್ಟ್ಮೆಂಟ್ ಮಾಡಿದಾಗ ಓನ್ಲಿ $360 ಇನ್ಕಮ್ ಬರ್ತಿತ್ತು. ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾನು ಅದೇ $15,000 ಇಂದ 5 ಜನರನ್ನ ಇನ್ವೈಟ್ ಮಾಡಿದ್ರೆ 40,000 ತನಕ ಇನ್ಕಮ್ ಬರುತ್ತೆ. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೊರಗಡೆ MLM ಅಲ್ಲಿ ಯಾಕೆ ಜನ ದುಡ್ಡು ಮಾಡ್ತಾ ಇಲ್ಲ, ಅಲ್ಲಿ ಯಾಕೋ ಕಂಪನಿ ಓನರ್ಸ್ MD CMDಗಳು ತುಂಬಾ ಇನ್ಕಮ್ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಕಾರಣ ಇಷ್ಟೇ. ಅಲ್ಲಿ 5-10% ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಮೆಟಾಫೋರ್ಸ್ ಅಲ್ಲಿ 100% ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಒಂದ್ ವೇಳೆ ಈ ಬಿಸ್ನೆಸ್ ನೀವು 4 ಲೆವೆಲ್ ಇಂದ ಸ್ಟಾರ್ಟ್ಅಪ್ ಮಾಡಿ 4ನೇ ಲೆವೆಲ್ಗೆ 5 ಜನರನ್ನ ರೀಚ್ ಮಾಡಿಸಿದ್ರೆ ಸೊ ನಿಮ್ ಇನ್ಕಮ್ 20,000 ಚಿಲ್ಲರೆ ಆಗುತ್ತೆ. ಅದೇ ತರ 3 ಲೆವೆಲ್ಗೆ 5 ಜನರನ್ನ ರೀಚ್ ಮಾಡಿಸಿದ್ರೆ ನಿಮ್ ಇನ್ಕಮ್ 10,000 ಚಿಲ್ಲರೆ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾದ್ರೆ ಬಿಸ್ನೆಸ್ ಮಾಡ್ಬೇಕಂದ್ಮೇಲೆ ಒಂದ್ ದೊಡ್ಡ ಲೆವೆಲ್ ಇಂದ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿ. ಯಾಕಂದ್ರೆ ದೊಡ್ಡ ಇನ್ಕಮ್ ಅನ್ನ ತಗೋಬೇಕಂದ್ರೆ ಒಂದ್ ದೊಡ್ಡ ಲೆವೆಲ್ ಇಂದಾನೆ ನೀವು ನಿಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ಅಪ್ ಮಾಡಿ ಫ್ರೆಂಡ್ಸ್. ನನ್ ಸಜೆಷನ್ ಜಸ್ಟ್ 6 ಲೆವೆಲ್ ಇಂದ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿಸಿ. ಸೊ ನಿಮ್ಮ ಜೊತೆ ಬರ್ತಿರ್ತಕ್ಕಂಥ ಪ್ರತಿಯೊಬ್ಬ ಪಾರ್ಟ್ನರ್ ಕೂಡ 6ನೇ ಲೆವೆಲ್ ರೀಚ್ ಮಾಡಿಸ್ತಾ ಹೋಗಿ. ಅವರು ಕೂಡ ಲಕ್ಷಗಟ್ಟಲೆ ಇನ್ಕಮ್ ನ ಅರ್ನ್ ಮಾಡ್ತಾ ಹೋಗ್ತಾರೆ. ನೀವು ಕೂಡ ಲಕ್ಷಗಟ್ಟಲೆ ಇನ್ಕಮ್ ನ ಅರ್ನ್ ಮಾಡ್ತಾ ಹೋಗ್ತೀರಿ. ಸೊ ಲಾಸ್ಟ್ ಜಸ್ಟ್ ಒಂದು 2 ಮಿನಿಟ್ಸ್ ನನ್ನ ಮೀಟಿಂಗ್ ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಜಸ್ಟ್ 2 ಮಿನಿಟ್ಸ್ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಫ್ರೆಂಡ್ಸ್. ಸೊ ನೀವೆಲ್ಲರೂ ಕೂಡ ಓಲೋ, ಊಬರ್, ಓಯೋ, ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ನ್ಯಾಪ್ಡೀಲ್, ಮೈತ್ರಾ, ಸ್ವಿಗ್ಗಿ, ಝೊಮ್ಯಾಟೊ, ಜೀವನ್ಶಾದಿ.com, ಶಾದಿ.com ಇವ್ರೆಲ್ಲರ ಹೆಸರನ್ನ ನೀವು ಕೇಳಿದಿರಾ? ಇವೆಲ್ಲ ಅಪ್ಲಿಕೇಶನ್ ನೀವು ನೋಡಿದಿರಾ? ಇವರು ಯಾವುದೇ ಕಾರಣಕ್ಕೂ ಕೂಡ $1 ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಫ್ರೆಂಡ್ಸ್. ಓಲೋದವರು ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಊಬರ್ ಅವರು ಕೂಡ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಹೋಟೆಲ್ ಅವರು ಯಾವುದೇ ಕಾರಣಕ್ಕೂ ಸ್ವಂತ ಹೋಟೆಲ್ ಕಟ್ಟಿಲ್ಲ ಓಯೋದವರು. ಸೊ ಅಮೆಜಾನ್ ಯಾವುದೇ ಕಾರಣಕ್ಕೂ ಕೂಡ ಮೇಡ್ ಫ್ರಮ್ ಅಮೆಜಾನ್ ಅಂತ ಒಂದು ಪ್ರಾಡಕ್ಟ್ ಇಲ್ಲ. ಫ್ಲಿಪ್ಕಾರ್ಟ್ ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಸ್ನ್ಯಾಪ್ಡೀಲ್ ಯಾವುದೇ ಕಾರಣಕ್ಕೂ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಮೈತ್ರಾ ಯಾವುದೇ ಕಾರಣಕ್ಕೂ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಸ್ವಿಗ್ಗಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಓನ್ ಆಗಿ ರೆಸ್ಟೋರೆಂಟ್ ಓಪನ್ ಮಾಡಿ ಅವರೇ ಸ್ವಂತ ಒಂದು ಫುಡ್ ಐಟಮ್ ನ ರೆಡಿ ಮಾಡಲ್ಲ. ಝೊಮ್ಯಾಟೊದವರು ಕೂಡ ರೆಡಿ ಮಾಡಲ್ಲ. ಸೊ ಶಾದಿ.com, ಜೀವನ್ಶಾದಿ.com ಇವ್ರು ಯಾರು ಓನ್ ಆಗಿ ಹೆಣ್ಣನ್ನ ಕೊಡಲ್ಲ.
ಗಂಡನ್ನ ಕೊಡಲ್ಲ. ಏನ್ ಮಾಡ್ತಾ ಇದಾರೆ ಇವ್ರೆಲ್ಲ? ಒಂದು ಟೆಕ್ನಾಲಜಿನ ಇಟ್ಕೊಂಡು ದುಡ್ಡು ಮಾಡ್ತಾ ಇದಾರೆ. ಒಂದು ಇಂಟರ್ನೆಟ್ ಮುಖಾಂತರ, ಒಂದು ಸಾಫ್ಟ್ವೇರ್ ಮುಖಾಂತರ, ಒಂದು ಟೆಕ್ನಾಲಜಿನ ಬಳಕೆ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದಾರೆ. ಸೊ ಇವತ್ತು ನಿಮ್ಗೊಂದು ಅವಕಾಶ ಬಂದಿದೆ. ಮೆಟಾಫೋರ್ಸ್ ಅನ್ನೋದು ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ, ಒಂದು ಡಿಸೆಂಟ್ರಲೈಸ್ ಮುಖಾಂತರ ಒಂದು ಇನ್ಕಮ್ ಮಾಡಂತ ಒಂದು ಅವಕಾಶ ನಿಮ್ ಮುಂದಿದೆ ಫ್ರೆಂಡ್ಸ್. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ರಾಡಕ್ಟ್ ಸೇಲ್ ಮಾಡದೆ ಮನೆಯಲ್ಲೇ ಕೂತ್ಕೊಂಡು ಅದ್ಭುತವಾಗಿರ್ತಕ್ಕಂತ ಒಂದು ಬಿಸ್ನೆಸ್ ಮಾಡಕ್ಕೆ, ಒಂದು ಟೆಕ್ನಾಲಜಿ ಮುಖಾಂತರ ಒಂದು ನಿಮ್ಮ ಲೈಫ್ ನ ಚೇಂಜ್ ಮಾಡಕ್ಕೆ ಒಂದು ಅವಕಾಶ ಬಂದಿದೆ ಮೆಟಾಫೋರ್ಸ್. ಸೊ ಈ ಅವಕಾಶನ ನೀವು ಪರ್ಫೆಕ್ಟ್ ಆಗಿ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಝೂಮ್ ಮೀಟಿಂಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮೈಕ್ ನ ಇಲ್ಲಿ ಇರ್ತಕ್ಕಂಥ ಸೀನಿಯರ್ ಪಾರ್ಟ್ನರ್ ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ವೆಲ್ಕಮ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮಿಸ್ಟರ್ ಬಸವನಗೌಡ ಸರ್. ಸೊ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಸೊ ತುಂಬಾ ಡೆಪ್ತ್ ಲೆವೆಲ್ ಅಲ್ಲಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್.